ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ವಿವೇಕ ನಿಧಿ ಯೂಟ್ಯೂಬ್ ಚಾನಲ್ಗೆ ತಾವೆಲ್ಲರೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಇನ್ ಟುಡೇಸ್ ಕ್ಲಾಸ್ ವಿ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದ ಫಸ್ಟ್ ಆ್ಯಂಡ್ ಸೆಕೆಂಡ್ PUC ಇಂಗ್ಲಿಷ್ ವರ್ಕ್ ಬುಕ್ ಸಿರೀಸ್. ಈ ಒಂದು ವರ್ಕ್ ಬುಕ್ ಸಿರೀಸ್ನಲ್ಲಿ ನಾವು ಇಂಗ್ಲಿಷ್ ಗ್ರಾಮರ್ಗೆ ಸಂಬಂಧಪಟ್ಟಂಥ ಎಲ್ಲ ಅಂಶಗಳನ್ನು ನೋಡ್ತಾ ಹೋಗ್ತೀವಿ. ಇವತ್ತಿನ ತರಗತಿಯಲ್ಲಿ ನಾವು ಇಂಪಾರ್ಟೆಂಟ್ ಆಗಿ ಆರ್ಟಿಕಲ್ಸ್ಗಳ ಬಗ್ಗೆ ತಿಳಿದುಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡೋಣ. ನಿಮ್ಗೆಲ್ಲರೂ ಗೊತ್ತಿರಬಹುದು ಡೆಫಿನಿಟ್ ಮತ್ತು ಇನ್ಡೆಫಿನಿಟ್ ಆರ್ಟಿಕಲ್ಗಳ ಬಗ್ಗೆ, ಎ, ಆನ್ ಮತ್ತು ದಗಳ ಬಗ್ಗೆ ನಿಮಗೆ ಗೊತ್ತಿರುತ್ತೆ. ಸೊ ಹಾಗಾಗಿ ಈ ಒಂದು ಸಿರೀಸನ್ನು, ಕಂಪ್ಲೀಟ್ ಸಿರೀಸನ್ನು ಎಲ್ಲರೂ ನೋಡಿದರೆ ತುಂಬ ಮುಂಬರ್ತಕ್ಕಂತಹ ಎಲ್ಲ ಟೆಟ್ ಎಕ್ಸಾಮ್ ಆಗಿರಬಹುದು, CTET ಆಗಿರ್ಬೋದು, GPSTR ಆಗಿರ್ಬೋದು, PSTR ಆಗಿರ್ಬೋದು ಮತ್ತು HSTR ಹಾಗೆ ಈ ಥರ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೂ ಕೂಡ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಹಾಗಾಗಿ ಈ ವ್ಯಾಕರಣದ ಈ ಒಂದು ಸರಣಿ ಏನಿದೆ ಇದನ್ನು ತಪ್ಪದೆ ಎಲ್ಲರೂ ಕೂಡ ವೀಕ್ಷಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಇಟ್ ಈಸ್ ನಾಟ್ ಬಿಕಾಸ್ ಫಾರ್ ದ ವ್ಯೂಸ್ ಬಟ್ ಬಿಕಾಸ್ ಫಾರ್ ಯುವರ್ ಎಕ್ಸಾಮಿನೇಷನ್ಸ್. ಸೊ ಹಾಗಾಗಿ ಈ ಒಂದು ಸರಣಿಯಲ್ಲಿ ಮುಂದುವರಿಯೋಣ. ಈಗ ಮೊದಲನೇದಾಗಿ ಆರ್ಟಿಕಲ್ಸ್. ಓಕೆ ಸ್ನೇಹಿತರೆ, ನೀವು ನೋಡ್ತಾ ಇರ್ಬೋದು ಇದು ಪ್ರಥಮ PUCಯ ವರ್ಕ್ ಬುಕ್ನಲ್ಲಿ ಇರ್ತಕ್ಕಂಥ ಮೊದಲನೇ ಯೂನಿಟ್. ಓಕೆನಾ, ಯೂನಿಟ್ ಫಸ್ಟ್ ಅಂತ ನಾವು ನೋಡ್ತಾ ಹೋಗ್ತೀವಿ. ಇದರಲ್ಲಿ ಆರ್ಟಿಕಲ್ಸ್ಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಫಸ್ಟ್ ಇಲ್ಲಿ ಏನು ಮಾಡಿದಾರಪ್ಪ ಅಂದರೆ ಒಂದು ನೋಟ್ ಕೊಟ್ಟಿದ್ದಾರೆ. ಇದನ್ನು ಓದ್ಕೊಂಡು ನಂತರ ನಾವು ರೂಲ್ಸ್ಗಳ ಬಗ್ಗೆ ಮತ್ತು ಇತರ ಇನ್ಫಾರ್ಮೇಶನ್ ಬಗ್ಗೆ ನೋಡ್ತಾ ಹೋಗೋಣ. ಮೊದಲಾಗಿ ಬಂದಾಗ ಇಲ್ಲೊಂದು ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ. ದೇ ಗೇವ್ ಅ ಪ್ಯಾರಾಗ್ರಾಫ್. ಸೊ ವಿ ಶಲ್ ರೀಡ್ ದ ಪ್ಯಾರಾಗ್ರಾಫ್ ಅಂಡ್ ದೆನ್ ವಿ ಶಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಓಕೆನಾ, ಮೊದಲದಾಗಿ ಬಂದಾಗ ಒನ್ಸ್ ಅನ್ ಓಲ್ಡ್ ಹರ್ಮಿಟ್ saw a kite catching a little mouse. He felt sorry for the mouse. He took an apple and threw it at the kite. The kite dropped the mouse. It in fear and flew away. Then the hermit picked up the mouse and by his holy power changed it into a young maiden ಅಂತ ಹೇಳ್ಬಿಟ್ಟು. ಸಿ ಇಲ್ಲಿ ನೋಡಿ, ಒನ್ಸ್ ಅನ್ ಓಲ್ಡ್ ಹರ್ಮಿಟ್, ಇಲ್ಲಿ ಆನ್ ಅನ್ನ ಬಳಸಿದರೆ ಓಲ್ಡ್ ಹರ್ಮಿಟ್, ಅಂಡ್ ಅ ಕೈಟ್ ಇಲ್ಲಿ ಎ ಅನ್ನ ಬಳಸಲಾಗಿದೆ. ಅದಾದ್ಮೇಲೆ ದ ಮೌಸ್, ಇಲ್ಲಿ ನೋಡಿ ಇಲ್ಲಿ ಅ ಲಿಟಲ್ ಮೌಸ್ ಇದ್ದು ಇಲ್ಲಿ ದ ಮೌಸ್ ಆಗಿದೆ. ಅದಾದ್ಮೇಲೆ ಇಲ್ಲಿ ಆನ್ ಆಪಲ್ ಅಂತಂದೇಳಿ ಯೂಸ್ ಮಾಡಿದ್ದಾರೆ. ಅದಾದ್ಮೇಲೆ ಇಲ್ಲಿ ಅ ಕೈಟ್ ಇದ್ದಿದ್ದು ಇಲ್ಲಿ ಮತ್ತೆ ದ ಕೈಟ್ ಆಗಿದೆ. ಅದಾದ್ಮೇಲೆ ಡ್ರಾಪ್ಡ್ ದ ಮೌಸ್, ಇಲ್ಲಿ ದ ಮೌಸ್ ಆಗಿದೆ, ದ ಫಿಯರ್. ಅಂಡ್ ಅದಾದ್ಮೇಲೆ ದ ಹರ್ಮಿಟ್, ಇಲ್ಲಿ ನೋಡಿ ಇಲ್ಲಿ ಅ ಓಲ್ಡ್ ಹರ್ಮಿಟ್ ಇದ್ದಿದ್ದು ಆ್ಯಂಡ್ ಓಲ್ಡ್ ಹರ್ಮಿಟ್ ಇದ್ದಿದ್ದು ಇಲ್ಲಿ ದ ಹರ್ಮಿಟ್ ಆಗಿದೆ. ಅದಾದ್ಮೇಲೆ ಇಲ್ಲಿ ಮತ್ತೆ ದ ಮೌಸ್ ಆಗಿದೆ. ಓಕೆನಾ, ಇಲ್ಲಿ ಅ ಲಿಟಲ್ ಮೌಸ್ ಇದ್ದು ದ ಮೌಸ್ ಆಗಿದೆ. ಮತ್ತೆ ಇಲ್ಲಿ ಅ ಯಂಗ್ ಮೇಡನ್ ಅಂತ ಯೂಸ್ ಮಾಡಿದ್ದಾರೆ. ಸೊ ಹಾಗಾಗಿ ಇಷ್ಟೆಲ್ಲ ಬದಲಾವಣೆಗಳ ಕಾರಣ ಏನು? ವಾಟ್ ಈಸ್ ದ ರೀಸನ್ ಟು ಚೇಂಜ್ ದ ಆರ್ಟಿಕಲ್ಸ್ ಎ ಇಂಟು ದ, ಆನ್ ಇಂಟು ದ ಅಂತಕ್ಕಂಥದ್ದನ್ನ ನಾವು ಮುಂಬರ್ತಕ್ಕಂಥ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ. ಇದರ ಅರ್ಥ ಇಷ್ಟೇ, ಒಬ್ಬ ಓಲ್ಡ್ ಹರ್ಮಿಟ್, ಆನ್ ಓಲ್ಡ್ ಹರ್ಮಿಟ್ ಸಾ ಅ ಕೈಟ್ ಕ್ಯಾಚಿಂಗ್ ಅ ಲಿಟಲ್ ಮೌಸ್, ಒಂದು ಬೆಕ್ಕು ಒಂದು ಇಲಿಯನ್ನ ಹಿಡಿತಾ ಇರತಕ್ಕಂಥದ್ದನ್ನ ಒಬ್ಬ ಹರ್ಮಿಟ್ ಅಂತಂದ್ರೆ ಒಬ್ಬ ಸನ್ಯಾಸಿ ಅಥವಾ ಒಬ್ಬ ಮಾಂಕ್ ಅಂತ ಹೇಳಿ ಕರಿತೀವಲ್ಲ, ಅವರನ್ನ ಋಷಿ ಅಂತ ಕರಿಬಹುದು. ಅವ್ರು ನೋಡ್ತಾರೆ. ಹಿ ಫೆಲ್ಟ್ ಸಾರಿ ಫಾರ್ ದ ಹೌಸ್ ಅಂದ್ರೆ ಸಾರಿ ಫಾರ್ ದ ಮೌಸ್ ಅಂತಂದ್ರೆ ಆ ಇಲಿಯನ್ನ ನೋಡ್ಬಿಟ್ಟು ಅವನಿಗೆ ಒಂದು ಸ್ವಲ್ಪ ಸಾರಿ ಅಥವಾ ಅಂತಂದ್ರೆ ಸ್ವಲ್ಪ ಕರುಣೆ ಬರ್ತದೆ. ಹಿ ಟುಕ್ ಅನ್ ಆಪಲ್, ಒಂದು ಸೇಬು ಹಣ್ಣನ್ನು ತೆಗೆದುಕೊಂಡ್ಬಿಟ್ಟು ಅದನ್ನ ಏನ್ ಮಾಡ್ತಾನೆ, ಥ್ರೂ ಇಟ್ ಟು ದ ಕೈಟ್, ಒಂದು ಬೆಕ್ಕಿಗೆ ಕೊಡ್ತಾನೆ. ಅದಾದ್ಮೇಲೆ ಒಗಿತಾನೆ. ದ ಕೈಟ್ ಡ್ರಾಪ್ಡ್ ದ ಮೌಸ್, ಏನ್ ಮಾಡುತ್ತೆ, ಇಲಿಯನ್ನ ಬಿಡುತ್ತೆ ಆ ಬೆಕ್ಕು. ಅದಾದ್ಮೇಲೆ ಮೌಸ್ ಇನ್ ಫಿಯರ್ ಅಂಡ್ ಫ್ಲೂ ಅವೇ, ಆ ಭಯದಿಂದ ಬೀಸಿದಂತಹ ಆಪಲ್ ಬೀಸಿದ್ದಕ್ಕೆ ಅದು ಭಯದಿಂದ ಓಡಿ ಹೋಗುತ್ತೆ. ದ ಹರ್ಮಿಟ್ ಪಿಕ್ಡ್ ದ ಮೌಸ್ ಅಂಡ್ ಬೈ ಹಿಸ್ ಹೋಲಿ ಪವರ್ ಚೇಂಜ್ ಇಟ್ ಇಂಟು ಅ ಯಂಗ್ ಮೇಡನ್. ಒಬ್ಬ ಯಂಗ್ ಮೇಡನ್ ಅಂತಂದ್ರೆ ಸಖಿ ಅಥವಾ ಮೇಡನ್ ಅಂತಂದ್ರೆ ಸಖಿ ಅಂತಂದೇಳಿ ಕರಿಬಹುದು, ಅಥವಾ ಏನಪ್ಪಾ ಅಂತಂದೇಳಿ ಕರಿಬಹುದು ಅಂತಂದ್ರೆ ಕನ್ಯೆ ಅಂತ ಕರಿಬಹುದು. ಓಕೆನಾ, ಸೊ ಇದಿಷ್ಟು ಇದರ ಒಂದು ಸಾರಾಂಶ. ನಂತರದಲ್ಲಿ ಬಂದಾಗ ಇಲ್ಲಿ ಈ ತರ ಆರ್ಟಿಕಲ್ನ ಯೂಸ್ ಮಾಡಿದ್ರೆ, ಸೊ ಇಲ್ಲಿ ಫಸ್ಟ್ ಕೊಟ್ಟಿದ್ರೆ ವೇರ್ ವಿ ಹ್ಯಾವ್ ಟು ಯೂಸ್ ದ ಆರ್ಟಿಕಲ್ ಎ ಆನ್ ಅಂತಂದೇಳಿ ಇಲ್ಲಿ ಕೊಟ್ಟಿದ್ದಾರೆ. ಎ ಆರ್ಟಿಕಲ್ ಎ
ಆನ್ ಇಸ್ ಯೂಸ್ಡ್ ಅಂತ ಹೇಳ್ಬಿಟ್ಟು ಬಿಫೋರ್ ಕೌಂಟಬಲ್ ಆ್ಯಂಡ್ ಸಿಂಗುಲರ್ ನೌನ್ಸ್ ರೆಫರಿಂಗ್ ಟು ದ ಪೀಪಲ್ ಥಿಂಗ್ಸ್ ದಟ್ ಹ್ಯಾವ್ ನಾಟ್ ಆಲ್ರೆಡಿ ಬಿನ್ ಮೆನ್ಷನ್ಡ್ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಬಿಫೋರ್ ಅನ್ಕೌಂಟಬಲ್ ನೌನ್ಸ್ ಅಂಡ್ ದೋಸ್ ಹ್ಯಾವ್ ಅನ್ ಅಡ್ಜೆಕ್ಟಿವ್ ಇನ್ ಫ್ರಂಟ್ ಆಫ್ ದಮ್ ಆರ್ ಅ ಫ್ರೇಸ್ ಫಾಲೋವಿಂಗ್ ದಮ್ ಅಂತ ಕೊಟ್ಟಿದ್ದಾರೆ ಟು ಮೀನ್ ಎನಿ ಆರ್ ಎವ್ರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇಟ್ ಇಸ್ ಲಿಟಲ್ ಬಿಟ್ ಕನ್ಫ್ಯೂಸಿಂಗ್. ಸೊ ಹಾಗಾಗಿ ನಾನು ಹೇಳ್ತೀನಿ ನೋಡಿ, ಎ ಏನಿದೆ ಅಲ್ಲ ಆರ್ಟಿಕಲ್ ಎ ಅನ್ನ ನೀವು ಯಾವಾಗಲೂ ಕೂಡ ಬಿಫೋರ್, ಓಕೆನಾ, ಬಿಫೋರ್ ಕಾನ್ಸೋನೆಂಟ್ ಸೌಂಡ್ ಏನಿದೆ ಅಲ್ಲ, ಈ ಬಿಫೋರ್ ಕಾನ್ಸೋನೆಂಟ್ ಸೌಂಡ್ ಅಲ್ಲಿ ನೀವು ಎ ಅನ್ನ ಯೂಸ್ ಮಾಡಬೇಕಾಗತ್ತೆ. ಅದಾದ್ಮೇಲೆ ಆನ್ ಅನ್ನ ಎಲ್ಲಿ ಯೂಸ್ ಮಾಡ್ಬೇಕಂತಂದ್ರೆ ಬಿಫೋರ್ ವೋವೆಲ್ ಸೌಂಡ್, ಏನ ವೋವೆಲ್ ಸೌಂಡ್, ಓಕೆನಾ. ಬಿಫೋರ್ ವೋವೆಲ್ ಸೌಂಡ್ ನೀವು ಆನ್ ಅನ್ನ ಯೂಸ್ ಮಾಡಬೇಕು. ಬಿಫೋರ್ ಕಾನ್ಸೋನೆಂಟ್ ಸೌಂಡ್ ಇದ್ದಲ್ಲಿ ಅಂತ ಯೂಸ್ ಮಾಡಬೇಕು, ಎ ಅನ್ನ ಯೂಸ್ ಮಾಡಬೇಕು. ಸರ್ ಮತ್ತೆ ದ ನ ಎಲ್ಲಿ ಯೂಸ್ ಮಾಡಬೇಕು? ಟು ರೆಫರ್ ಟು ಸಂಬಡಿ ಆರ್ ಸಮಥಿಂಗ್ ದಟ್ ಹ್ಯಾಸ್ ಆಲ್ರೆಡಿ ಬೀನ್ ಮೆನ್ಷನ್ಡ್. ಅದು ಮೊದಲೇ ಹೇಳಿದ್ದಲ್ಲಿ ಅಲ್ಲಿ ದ ಯೂಸ್ ಮಾಡಬೇಕು. ಟು ರೆಫರ್ ಟು ಸಂಬಡಿ ಆರ್ ಸಮಥಿಂಗ್ ದಟ್ ಈಸ್ ಓನ್ಲಿ ಒನ್, ನಾರ್ಮಲ್ ಒನ್ ಆರ್ ಆಬ್ವಿಯಸ್ ಒನ್. ಯಾವುದು ಆಬ್ವಿಯಸ್ ಆಗಿದ್ರೆ ಅಂದ್ರೆ ತುಂಬಾ ಪ್ರಾಪರ್ ಆಗಿದ್ರೆ, ಮತ್ತೆ ಸಮಥಿಂಗ್ ದಟ್ ಈಸ್ ಓನ್ಲಿ ಒನ್, ಅದು ಒಂದೇ ಯೂನಿವರ್ಸಲಿ ಓನ್ಲಿ ಒನ್ ಅಲ್ಲಿತ್ತಂದ್ರೆ ಅವಾಗ ನಾವು ದ ಅನ್ನ ಯೂಸ್ ಮಾಡ್ತೀವಿ. ವಿಚ್ ಈಸ್ ಪರ್ಟಿಕ್ಯುಲರ್, ವಿಚ್ ಈಸ್ ಸ್ಪೆಸಿಫಿಕ್ ಆಗಿರ್ತಕ್ಕಂಥದ್ದು, ನಿರ್ದಿಷ್ಟವಾಗಿರ್ತಕ್ಕಂಥದ್ದನ್ನ, ನಿಖರವಾಗಿರ್ತಕ್ಕಂಥದ್ದನ್ನ ಗುರುತಿಸ್ಬೇಕಂತಂದ್ರೆ ನಾವು ದ ಯೂಸ್ ಮಾಡ್ತೀವಿ. ಸಾಮಾನ್ಯವಾಗಿ ಬೇರೆದನ್ನ ರೆಫರ್ ಮಾಡ್ಬೇಕಂದಾಗ ನಾವು ಎ ಮತ್ತು ಆನ್ ಅನ್ನ ಯೂಸ್ ಮಾಡ್ತೀವಿ. ಎ ಮತ್ತು ಆನ್ ಅಂತಂತಂದ್ರೆ ಇವು ಒಂದು ಅಂತಕ್ಕಂಥ ಅರ್ಥವನ್ನ ಕೊಡುತ್ತೆ. ಏನು ಒಂದು ಅಂತ ಅಂದ್ರೆ ಸಿಂಗಲ್ ಅಂತ. ಈ ಆನ್ ದ ಅನ್ನ ನಾವು ಪ್ಲೂರಲ್ ಜೊತೆ ಯೂಸ್ ಮಾಡ್ಬೋದು, ಬಟ್ ಎ ಮತ್ತು ಆನ್ ಅನ್ನ ಪ್ಲೂರಲ್ ಜೊತೆ ಯೂಸ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಎ ಅಂತಂದ್ರೆ ನೀವು ನೆನಪಿಟ್ಕೊಳ್ಬೇಕಾಗದಷ್ಟೇ ಕಾನ್ಸೋನೆಂಟ್ ಸೌಂಡ್ ಬಂದ್ರೆ, ಐ ಆಮ್ ನಾಟ್ ಟೆಲಿಂಗ್ ಯು ದಟ್ ಕಾನ್ಸೋನೆಂಟ್ ಲೆಟರ್, ಓಕೆನಾ. ಯಾವುದೋ ಒಂದು ಪದದ ಮುಂದೆ ಕಾನ್ಸೋನೆಂಟ್ ಲೆಟರ್ ಇದ್ರೆ ನೀವು ಅಲ್ಲಿ ಏನ ಹಚ್ಚು ಹಾಗಿಲ್ಲ. ಓನ್ಲಿ ಬಿಫೋರ್ ಕಾನ್ಸೋನೆಂಟ್ ಸೌಂಡ್ ಅನ್ನೋದನ್ನ ಬಹಳ ನೆನಪಿಟ್ಕೋಬೇಕು. ಇಲ್ಲಿ ಆನ್ ಅನ್ನೋದನ್ನ ಓವೆಲ್ ಸೌಂಡ್, ಬಿಫೋರ್ ಓವೆಲ್ ಸೌಂಡ್ ಬಂದಲ್ಲಿ ನೀವೇನ್ ಮಾಡ್ಬೇಕು? ಆನ್ ಅನ್ನ ಆಡ್ ಮಾಡಬೇಕು. ಓಕೆ, ಇದಿಷ್ಟು ಗೊತ್ತಿದ್ಬಿಟ್ರೆ ಸಾಕು. ಮುಂದೆ ನಾವು ಒಂದಿಷ್ಟು ನಿಯಮಗಳನ್ನ ಕ್ವಶನ್ ಬಿಡಿಸ್ತಾ ಹೋದಂತೆಲ್ಲ ನಿಮ್ಗೆ ಮುಂದೆ ನಿಮ್ಗೇನ ಅರ್ಥ ಆಗ್ತಾ ಹೋಗುತ್ತೆ ಅಂತಂದ್ರೆ ಯಾವ ತರ ಬಳಸಬೇಕು ಓವೆಲ್ ಮತ್ತೆ ಆರ್ಟಿಕಲ್ಸ್ಗಳನ್ನ ಅಂತಕ್ಕಂಥದ್ದನ್ನ ನಿಮ್ಗೆ ಗೊತ್ತಾಗುತ್ತೆ. ಅದಕ್ಕಿಂತ ಮುಂಚೆ ಇನ್ನೊಂದು ಇಂಪಾರ್ಟೆಂಟ್ ಏನಂತಂದ್ರೆ ನಾವು ಎ ಮತ್ತು ಆನ್ ಅನ್ನ ಇಂಡೆಫಿನೇಟ್ ಆರ್ಟಿಕಲ್ ಅಂತ ಕರಿತೀವಿ. ಇಂಡೆಫಿನಿಟ್ ಆರ್ಟಿಕಲ್ ಅಂತ ಕರಿತೀವಿ. ದ ಅನ್ನ ಡೆಫಿನೇಟ್ ಆರ್ಟಿಕಲ್ ಅಂತ ಕರಿತೀವಿ, ಓಕೆನಾ. ದ ಅನ್ನ ಡೆಫಿನೇಟ್ ಆರ್ಟಿಕಲ್ ಅಂತಂದ್ರೆ ಕರಿತೀವಿ. ಇದು ಇಂಡೆಫಿನೇಟ್ ಆರ್ಟಿಕಲ್ ಅಂತ ಕರಿತೀವಿ. ಯಾಕಂತಂದ್ರೆ ಡೆಫಿನೇಟ್ ಆಗಿರ್ತಕ್ಕಂತಹ ಥಿಂಗ್ಗಳನ್ನ ತೋರಿಸೋದಕ್ಕೆ ದ ಯೂಸ್ ಆಗುತ್ತೆ, ಇಂಡೆಫಿನೇಟ್ನೆಸ್ ಅನ್ನ ತೋರಿಸೋದಕ್ಕೆ ಎ ಮತ್ತು ಆನ್ ಯೂಸ್ ಆಗುತ್ತೆ, ಆಸ್ ಐ ಟೋಲ್ಡ್ ಯು ಅರ್ಲಿಯರ್. ಸೊ ಹಾಗಾಗಿ ಇದನ್ನ ನಾವು ಏನಂತ ಕರಿತೀವಿ? ಡೆಫಿನೇಟ್ ಆರ್ಟಿಕಲ್ ದ ಅನ್ನ ಕರಿತೀವಿ, ಇಂಡೆಫಿನೇಟ್ ಆರ್ಟಿಕಲ್ ಎ ಮತ್ತು ಆನ್ ಅನ್ನ ಕರಿತಾ ಹೋಗ್ತೀವಿ. ಓಕೆ, ಇಲ್ಲಿ ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ, ನೋಡ್ತಾ ಹೋಗೋಣ ಸ್ನೇಹಿತರೆ. ಎ ಏನಪ್ಪಾ ಅಂತಂದ್ರೆ ಇಲ್ಲಿ ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಎ ಆರ್ ಆನ್ ಆರ್ ದ ಅಂತ ಕೊಟ್ಟಿದ್ದಾರೆ. ನೋಡೋಣ. ಹಿ ಈಸ್ ಡ್ಯಾಶ್ ಯಂಗೆಸ್ಟ್ ಸನ್ ಇನ್ ದ ಫ್ಯಾಮಿಲಿ ಅಂತ ಕೊಟ್ಟಿದ್ದಾರೆ. ಹಾಗಿದ್ರೆ ನಾವಿಲ್ಲಿ ಏನನ್ನ ಬಳಸಬೇಕು ಅಂತ ನೋಡಿದ್ರೆ ಇಲ್ಲಿ ಏನ್ ಬಳಸಬೇಕು ಸ್ನೇಹಿತರೆ? ಇಲ್ಲಿ ದ ಅನ್ನ ಬಳಸಬೇಕಾಗತ್ತೆ. ಎಂತ ಬಳಸಬೇಕಾಗತ್ತೆ? ದ ಅನ್ನ ಬಳಸಬೇಕಾಗತ್ತೆ. ಹಿ ಈಸ್ ದ ಯಂಗೆಸ್ಟ್ ಸನ್ ಇನ್ ದ ಫ್ಯಾಮಿಲಿ. ಸರ್ ದ ನ ಯಾಕೆ ಬಳಸ್ಬೇಕು ಸರ್ ನಾವಿಲ್ಲಿ ಅಂತಂದ್ರೆ, ಬಿಕಾಸ್ ದ ಈಸ್ ಯೂಸ್ಡ್ ಟು ದ ಸೂಪರ್ಲೇಟಿವ್ ಡಿಗ್ರೀಸ್. ಸೂಪರ್ಲೇಟಿವ್ ಡಿಗ್ರೀಸ್ ಏನಿರ್ತವೆ ಅದರ ಮುಂಚಿತವಾಗಿ ನಾವು ದ ಅನ್ನ ಏನ್ ಮಾಡ್ಬೇಕಾಗತ್ತೆ? ಬಳಸಬೇಕಾಗತ್ತೆ. ಈಗ ಸೂಪರ್ಲೇಟಿವ್ ಅಬ್ಜೆಕ್ಟಿವ್ಸ್ ಯಾವ್ದಾದ್ರೂ ಬಂದ್ರು ಕೂಡ ಅಂತಂದ್ರೆ ಈಗ ಫಾಸ್ಟೆಸ್ಟ್, ಯಂಗೆಸ್ಟ್, ಲಾರ್ಜೆಸ್ಟ್, ಬಿಗ್ಗೆಸ್ಟ್, ಹಿಂಗೆ ಯಾವುದೇ ವರ್ಡ್ ಬಂದ್ರು ಕೂಡ ಅದರ ಮುಂದೆ ಬಿಫೋರ್ ಸೂಪರ್ಲೇಟಿವ್ ಡಿಗ್ರಿ ವಿ ಹ್ಯಾವ್ ಟು ಯೂಸ್ ದ ಅಂತ ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಅದಾದ್ಮೇಲೆ ಅನು ಈಸ್ ಲುಕಿಂಗ್ ಫಾರ್, ಇಲ್ಲೇನಿದೆ? ಕಾನ್ಸೋನೆಂಟ್ ಇದೆ. ಹಾಗೆ ಇಲ್ಲೇನು ಯೂಸ್ ಮಾಡ್ಬೇಕಾಗಿದ್ರೆ ಏನು ಯೂಸ್ ಮಾಡ್ಬೇಕು? ಏನ ಯೂಸ್ ಮಾಡ್ಬೇಕಾಗತ್ತೆ. ಅನು ಈಸ್ ಲುಕಿಂಗ್ ಫಾರ್ ಅ
ಜಾಬ್ ಅಂತ ಹೇಳ್ಬಿಟ್ಟು, ಅವನು ಈಸ್ ಲುಕಿಂಗ್ ಫಾರ್ ಅ ಜಾಬ್ ಅಂತ ಹೇಳ್ಬಿಟ್ಟು ನಾವು ನೋಡ್ತಾ ಹೋಗ್ತೀವಿ. ಕುಡ್ ಯು ಕ್ಲೋಸ್, ಇಲ್ಲೇನು ಯೂಸ್ ಮಾಡಬೇಕು? ಕುಡ್ ಯು ಕ್ಲೋಸ್, ದ ಯೂಸ್ ಮಾಡ್ಬೇಕಾಗತ್ತೆ. ಏನು ಯೂಸ್ ಮಾಡ್ಬೇಕಾಗತ್ತೆ? ದ ಯೂಸ್ ಮಾಡ್ಬೇಕಾಗತ್ತೆ. ಯಾಕಪ್ಪ ದ ಯೂಸ್ ಮಾಡಬೇಕು ಸರ್? ಇಲ್ಲಿ ಡಿ ಇದೆ, ಕಾನ್ಸೋನೆಂಟ್ ಸೌಂಡ್ ಇದೆ. ಸೊ ಹಾಗಾಗಿ ನಾವು ಕುಡ್ ಯು ಕ್ಲೋಸ್ ಅ ಡೋರ್ ಅಂತ ಯೂಸ್ ಮಾಡಬಹುದಲ್ಲ ಅಂತ ನೀವು ಕೇಳ್ಬೋದು. ಬಟ್ ಆ ತರ ಯೂಸ್ ಮಾಡಬಾರ್ದು. ಯಾಕಪ್ಪ ಅಂತಂದ್ರೆ ಇಲ್ಲಿ ಯಾರೋ ಒಬ್ರು ಏನ್ ಮಾಡ್ತಾ ಇದ್ರೆ, ಒಂದು ಡೋರ್ ಅನ್ನ ತೋರಿಸಿ ಈ ಡೋರ್ ಅನ್ನ ಕುಡ್ ಯು ಕ್ಲೋಸ್ ದ ಡೋರ್ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಅಲ್ಲಿ ಸ್ಪೆಸಿಫಿಕ್ ಆಗಿರತಕ್ಕಂಥದ್ದರ ಬಗ್ಗೆ ಹೇಳ್ತಾ ಇದ್ದಾರೆ. ಮತ್ತೆ ಈ ಮನೆಯ ಬಾಗಿಲುಗಳು, ಕಿಟಕಿಗಳ ಬಗ್ಗೆ ಮಾತಾಡ್ತಾ ಇರಬೇಕಾದ್ರೆ ಮೋಸ್ಟ್ ಆಫ್ ದ ಟೈಮ್ ವಿ ಹ್ಯಾವ್ ಟು ಯೂಸ್ ದ ಓನ್ಲಿ. ಯಾಕಪ್ಪ ಅಂದ್ರೆ ಅಲ್ಲಿ ಪರ್ಟಿಕ್ಯುಲರ್ ಆಗಿ ನಾವು ಅದೇ ಡೋರು ಅಂತಂದೇಳಿ ಮೆನ್ಷನ್ ಮಾಡಿ ಇನ್ನೊಬ್ಬರಿಗೆ ಹೇಳ್ತಾ ಇರ್ತೀವಿ. ಸೊ ಹಾಗಾಗಿ ನಾವು ಅಲ್ಲಿ ಏನ್ ಮಾಡ್ಬೇಕಾಗತ್ತೆ? ದ ಯೂಸ್ ಮಾಡ್ಬೇಕಾಗತ್ತೆ. ಅದಾದ್ಮೇಲೆ ಅನಿಲ್ ಈಸ್ ಡ್ಯಾಶ್ ಆಪ್ಟಿಸಿಯನ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಓ ಇದೆ, ಇದು ಹಾಗಿದ್ರೆ ಏನಾಗುತ್ತೆ? ಓವೆಲ್ ಆಗುತ್ತೆ. ಸೊ ಹಾಗಾಗಿ ವಿ ಹ್ಯಾವ್ ಟು ಯೂಸ್ ಆನ್ ಹಿಯರ್. ಓಕೆನಾ? ಅನಿಲ್ ಈಸ್ ಆನ್ ಆಪ್ಟಿಷಿಯನ್ ಅಂತ. ಆಪ್ಟಿಸಿಯನ್ ಅಂತ ಅಂದ್ರೆ ನೇತ್ರ ತಜ್ಞ ಅಂತ. ಓಕೆ. ಡಾಕ್ಟರ್ ಶಂಕರ್ ಈಸ್ ನೋಡಿ ಡೆಂಟಿಸ್ಟ್ ಅಂತ ಇದೆ. ಡೆಂಟಿಸ್ಟ್ ಮುಂದ್ಗಡೆ ಏನು ಯೂಸ್ ಮಾಡ್ಬೇಕಾಗಿದ್ರೆ ಟಿ, ಇಟ್ ಈಸ್ ಅ ಕಾನ್ಸೋನೆಂಟ್. ಕಾನ್ಸೋನೆಂಟ್ ಸೌಂಡ್ ಇಸ್ ದೇರ್. ಸೊ ಹಾಗಾಗಿ ವಿ ಹ್ಯಾವ್ ಟು ಯೂಸ್ ಎ. ಓಕೆನಾ? ಡಾಕ್ಟರ್ ಶಂಕರ್ ಈಸ್ ಎ ಡೆಂಟಿಸ್ಟ್ ಅಂತ ನಾವು ಯೂಸ್ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಅದಾದ್ಮೇಲೆ ಬಂದಾಗ ಮೈ ಫ್ರೆಂಡ್ ಈಸ್ ಎಂ ಎಲ್ ಎ ಅಂತ ಇದೆ. ಡ್ಯಾಶ್ ಎಂ ಎಲ್ ಎ ಅಂತ ಇದೆ. ನೋಡಿ ಎಂ ಎಲ್ ಎ, ಎಂ ಪಿ, ಎಫ್ ಡಿ ಎ, ಎಸ್ ಡಿ ಎ, ಓಕೆನಾ? ಈ ತರ ವರ್ಡ್ಸ್ ಬಂದಾಗ, ಅಬ್ರಿವೇಷನ್ಸ್ ಬಂದಾಗ ಯು ಹ್ಯಾವ್ ಟು ರೈಟ್ ಇಟ್ ಇನ್ ಕನ್ನಡ. ಓಕೆನಾ? ಎಂ ಎಲ್ ಎ ಐತಲ್ವಾ, ನೋಡಿ ಎಂ ಎಲ್ ಎ ಅಂತ ಈ ತರ ಬರ್ಕೊಳ್ಳಿ. ಎಂ ಎಲ್ ಎ. ಓಕೆನಾ? ಎಂ ಎಲ್ ಎ. ಓಕೆನಾ? ನೆಕ್ಸ್ಟ್ ಇನ್ನೊಂದು ಬಂದಾಗ ಎಂ ಪಿ, ಎಂ ಪಿ ಈ ತರ ಕನ್ನಡದಲ್ಲಿ ಬರ್ಕೊಳ್ಳಿ. ಸೊ ಕನ್ನಡದಲ್ಲಿ ಬರೆದಾಗ ಇಲ್ಲಿ ನೋಡಿ ಎ ಫಸ್ಟ್, ಮೊದಲನೇ ಪದ ನಮಗೆ ಬೇಕಾಗಿರೋದು ಎ ಇದೆ. ಓಕೆನಾ? ಇಲ್ಲಿ ಕೂಡ ಎ ಇದೆ. ಓಕೆನಾ? ಎಂ ಎಲ್ ಎ, ಎಂ ಪಿ, ಎಫ್ ಡಿ ಎ. ನೋಡಿ ಇಲ್ಲಿ ಎಫ್ ಡಿ ಅಂತ ಬರೆದಾಗ ಫಸ್ಟ್ ಎ ಬರುತ್ತೆ, ಎಸ್ ಡಿ ಅಂತ ಬರೆದಾಗ ಎ ಬರುತ್ತೆ. ಸೊ ಇಲ್ಲೆಲ್ಲ ಎ ಇದೆ, ಇಲ್ಲೂ ಕೂಡ ಎ ಇದೆ. ಸೊ ಎ ಅನ್ನೋದೇನು? ಸ್ವರ. ಸೊ ಹಾಗಾಗಿ ಈ ಸ್ವರ ಎ ಅಲ್ವಾ? ಕನ್ನಡದಲ್ಲಿ ಸ್ವರಗಳು ಎಷ್ಟಿದಾವೆ? 13 ಇದಾವಲ್ವಾ? ಈ 13 ಸ್ವರಗಳಲ್ಲಿ ಯಾವುದೇ ಸ್ವರ ಈ ತರ ಬರ್ಕೊಂಡಾಗ ಮೊದಲನೆಯ ಲೆಟರ್ ಸ್ವರ ಬಂದ್ರೆ ಅಲ್ಲಿ ನಾವು ಏನ್ ಹಚ್ಚಬೇಕು? ಆನ್ ಹಚ್ಚಬೇಕು. ಸೊ ಹಾಗಾಗಿ ಇಲ್ಲಿ ಆನ್ ಎಂ ಎಲ್ ಎ ಆಗುತ್ತೆ. ಅದನ್ನ ಬಿಟ್ಬಿಟ್ಟು ನೀವೇನಾದ್ರೂ ಎಂ ಇದೆ, ಇದು ಕಾನ್ಸೋನೆಂಟ್ ಅಂತ ಹೇಳ್ಬಿಟ್ಟು ಎ ಅಂತ ಹಚ್ಚಿದ್ರೆ ಇಟ್ ವಿಲ್ ಬಿಕಮ್ ರಾಂಗ್. ಸೊ ಹಾಗಾಗಿ ಇದರ ಬಗ್ಗೆ ತುಂಬಾ ಹೆಚ್ಚು ಗಮನ ಇರಬೇಕು. ಆನ್ ಎಂ ಎಲ್ ಎ, ಆನ್ ಎಂ ಪಿ, ಆನ್ ಎಫ್ ಡಿ ಎ, ಆನ್ ಎಸ್ ಡಿ ಎ. ಓಕೆ, ಇದೆಲ್ಲ ಕೂಡ ಅಬ್ರಿವೇಷನ್ಸ್ಗಳಲ್ಲಿ ಬರುತ್ತಾ ಹೋಗುತ್ತೆ. ನೆಕ್ಸ್ಟ್ ಬಂದಾಗ ರಾಜು ಈಸ್ ಇನ್ ಡ್ಯಾಶ್ ಕ್ಲಾಸ್ ಅಂತ ಇದೆ. ರಾಜು ಈಸ್ ಇನ್ ದ ಕ್ಲಾಸ್. ಓಕೆನಾ? ಯಾಕಪ್ಪ ಅಂದ್ರೆ ಇಲ್ಲಿ ಪರ್ಟಿಕ್ಯುಲರ್ ಆಗಿ ನಾವು ಯಾರೋ ಕೇಳ್ತಾರೆ ವೇರ್ ಇಸ್ ದ ರಾಜು ಅಂತ ಕೇಳಿದಾಗ ರಾಜು ಈಸ್ ಇನ್ ದ ಕ್ಲಾಸ್ ಅಂತ. ಸೊ ಅಂದ್ರೆ ಹಿ ಈಸ್ ಇನ್ ದ ಕ್ಲಾಸ್, ಹಿ ಈಸ್ ಇನ್ ಅ ಕ್ಲಾಸ್, ಒಂದು ಕ್ಲಾಸಲ್ಲಿ ಇದ್ದಾನೆ ಅಂತ ಹೇಳಕ್ಕಾಗಲ್ಲ. ಹಿ ಈಸ್ ಇನ್ ದ ಕ್ಲಾಸ್, ಅವನು ಕ್ಲಾಸಲ್ಲಿ ಒಂದು ಪರ್ಫೆಕ್ಟ್ ಆಗಿರ್ತಕ್ಕಂಥ ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಕ್ಲಾಸಲ್ಲಿ ಇದ್ದಾನೆ ಅಂತ ಹೇಳ್ತಾ ಇರ್ತೀವಿ. ಹಾಗಾಗಿ ಇಲ್ಲಿ ದ ನ ಯೂಸ್ ಮಾಡಬೇಕು. ಅಕಸ್ಮಾತ್ ಆಗಿ ನಾವು ಇಲ್ಲಿ ದ ನ ಯೂಸ್ ಮಾಡದೆ ಬಿಟ್ಟರೂ ಕೂಡ ನಡೆಯುತ್ತೆ. ರಾಜು ಈಸ್ ಇನ್ ಕ್ಲಾಸ್, ವೇರ್ ಇಸ್ ದ ರಾಜು? ರಾಜು ಈಸ್ ಇನ್ ದ ಕ್ಲಾಸ್, ಅವನು ಕ್ಲಾಸಲ್ಲಿ ಇದ್ದಾನೆ ಅಂತ ಅಷ್ಟ. ಅಲ್ಲಿ ದ ಯೂಸ್ ಮಾಡದೆ ಇದ್ರೂ ಕೂಡ ನಡೆಯುತ್ತೆ. ಬಟ್ ಇವನ್ ಇಫ್ ಯು ವಾಂಟ್ ಟು ಯೂಸ್ ಯೂಸ್ ದ ಆರ್ಟಿಕಲ್, ಯು ಹ್ಯಾವ್ ಟು ಯೂಸ್ ದ. ಅಲ್ಲಿ ಆರ್ಟಿಕಲ್ ನ ಯೂಸ್ ಮಾಡಬೇಕು ಅಂತಂದ್ರೆ ನೀವು ಏನು ಯೂಸ್ ಮಾಡ್ಬೋದು? ದ ನ ಯೂಸ್ ಮಾಡ್ಬೋದಾಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಬಂದಾಗ ಹ್ಯಾವ್ ಯು ಎವರ್ ವಿಸಿಟೆಡ್ ಡ್ಯಾಶ್ ಅಂಡಮಾನ್ ಐಸ್ಲ್ಯಾಂಡ್ಸ್ ಅಂತ ಇದೆ. ಸಿ ಇಲ್ಲಿ ಅಂಡಮಾನ್ ಐಸ್ಲ್ಯಾಂಡ್ಸ್ ಅಂತಕ್ಕಂಥದ್ದು ಇಟ್ ಈಸ್ ಅ ಕಲೆಕ್ಷನ್ ಆಫ್ ಐಸ್ಲ್ಯಾಂಡ್ಸ್. ಸೊ ಐಲ್ಯಾಂಡ್ಸ್ ದಟ್ ಹ್ಯಾಸ್ ಗಾಟನ್ ಅ ನೇಮ್ ಅಲ್ವಾ? ಅದಕ್ಕೊಂದು ಸ್ಪೆಸಿಫಿಕ್ ಆಗಿರ್ತಕ್ಕಂಥ ನೇಮ್ ಅನ್ನ ತೆಗೆದುಕೊಂಡಿದೆ. ಹಾಗಾಗಿ ಇಲ್ಲಿ ಏನ್ ಹಚ್ಬೇಕು ಅಂದ್ರೆ ದ ಅಂತ ಹಚ್ಬೇಕಾಗತ್ತೆ ಸ್ನೇಹಿತರೆ. ಯಾಕಂದ್ರೆ ಒಂದೇ ಇರೋದು ಅಂಡಮಾನ್ ಐಸ್ಲ್ಯಾಂಡ್ಸ್ ಅನ್ನೋದು ಇಡೀ ಜಗತ್ತಲ್ಲಿ ಒಂದೇ ಅಂಡಮಾನ್ ಐಸ್ಲ್ಯಾಂಡ್ಸ್ ಇರೋದು ಅಲ್ವಾ? ಹತ್ತೇನಿದಾವ? ಇಲ್ಲ, ಪ್ರಾಪರ್ ಆಗಿ ಒಂದೇ. ದ ಹಿಮಾಲಯನ್ ರೇಂಜಸ್ ಅಂದ್ರೆ ಹಿಮಾಲಯ ಸರಣಿಗಳು ಜಗತ್ತಲ್ಲಿ ಒಂದೇ ಇರೋದು ಅಲ್ವಾ? ಭಾರತದಲ್ಲಿ ಬಿಟ್ಟರೆ ಮತ್ತೆ ಬೇರೆ ಕಡೆ ಅದಾವ? ಭಾರತ, ಚೀನಾ ಮತ್ತು ಈ ಗಡಿಯನ್ನ ಹೊರತುಪಡಿಸಿದ್ರೆ ಬೇರೆ ಕಡೆ ಸಿಗ್ತಾವ ನೋಡಕ್ಕೆ? ಇಲ್ಲ. ಸೊ ಹಾಗಾಗಿ ಅವು ಯಾವ ಜಗತ್ತಲ್ಲಿ ಒಂದೇ ಇರ್ತವೆ, ಯಾವ ಇರ್ತವೆ ಅವಕ್ಕೆ ನಾವೇನಂತ ಕರಿತೀವಿ? ದ ನ ಸ್ಪೆಸಿಫಿಕ್ ಆಗಿ ಯೂಸ್ ಮಾಡ್ಬೇಕಾಗತ್ತೆ. ಪ್ಲೀಸ್ ಬ್ರಿಂಗ್, ಇಲ್ಲಿ ಕಿಲೋಗ್ರಾಮ್ಸ್ ಆಫ್ ಆಪಲ್ ಅಂತ ಕೊಟ್ಟಿದ್ದಾರೆ. ಸೊ ಈ ಕಿಲೋಗ್ರಾಮ್ಸ್ ಅಂತ ಐತಲ್ವಾ, ಕಿಲೋ ಅನ್ನತಕ್ಕಂಥದ್ದು ಏನಿದು? ಫಸ್ಟ್ನೇದು ಕಾನ್ಸೋನೆಂಟ್ ಸೌಂಡ್ ಇದೆ. ಸೊ ಹಾಗಾಗಿ ಕಾನ್ಸೋನೆಂಟ್ ಸೌಂಡ್ ಇರೋದಕ್ಕೆ ನಾವೇನೇನು ಯೂಸ್ ಮಾಡ್ತೀವಿ? ಎ ಅಂತ ಯೂಸ್ ಮಾಡ್ತೀವಿ. ಪ್ಲೀಸ್ ಬ್ರಿಂಗ್ ಅ ಕಿಲೋಗ್ರಾಮ್ ಆಫ್ ಆಪಲ್ಸ್ ಅಂತ ಹೇಳ್ಬಿಟ್ಟು ಇಲ್ಲಿ ಎ ಬರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಬಂದಾಗ ಮಾರಾ ಡಿಡ್ ನಾಟ್ ಹ್ಯಾವ್ ಎನಿ
ಟೀತ್ ಆನ್ ಡ್ಯಾಶ್ ರೈಟ್ ಸೈಡ್ ಆಫ್ ಈಸ್ ಮೌತ್ ಅಂತ. ಇಲ್ಲಿ ದ ರೈಟ್ ಸೈಡ್ ಆಫ್ ಈಸ್ ಮೌತ್ ಅಂತ ಯೂಸ್ ಮಾಡಬೇಕಾಗುತ್ತೆ. ನೋಡಿ, ಮಾರಾ ಡಿಡ್ ನಾಟ್ ಹ್ಯಾವ್ ಎನಿ ಟೀತ್ ಆನ್ ದ ರೈಟ್ ಸೈಡ್ ಆಫ್ ಈಸ್ ಮೌತ್ ಅಂತ. ಆನ್ ಅ ರೈಟ್ ಸೈಡ್, ಆನ್ ಆ್ಯಂಡ್ ರೈಟ್ ಸೈಡ್, ನೋ, ಆ ಥರ ಎಲ್ಲ ಯೂಸ್ ಮಾಡೋಕ್ಕಾಗಲ್ಲ. ಇಲ್ಲಿ ಆನ್ ದ ರೈಟ್ ಸೈಡ್ ಅಂದ್ರೆ ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಪ್ಲೇಸ್ ಅನ್ನ ಹೇಳ್ತಾರೆ. ಅವನ ಮೌತ್ ಅಲ್ಲಿ ಯಾವ ಕಡೆ? ಮೌತ್ ಅಲ್ಲಿ ರೈಟ್ ಸೈಡ್ ಅಂದ್ರೆ ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಒಂದು ಪ್ಲೇಸ್ ಅನ್ನ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ನಾವು ಅಲ್ಲಿ ನ ಯೂಸ್ ಮಾಡ್ಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ಕೆಳಗಡೆ ಏನಪ್ಪ ಅಂದ್ರೆ ಚೂಸ್ ದ ಕರೆಕ್ಟ್ ಆಪ್ಷನ್ ಅಂತ ಮತ್ತೆ ಒಂದಿಷ್ಟು ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ. ಸೊ ಈ ಪ್ರಶ್ನೆಗಳಲ್ಲಿ ಏನ್ ಹೇಳ್ತಾ ಇದಾರೆ ಅಂತ ನೋಡೋಣ. ಓಕೆನಾ, ಇಲ್ಲಿ ನೀವು ಕರೆಕ್ಟ್ ಆಗಿ ಚೂಸ್ ಮಾಡ್ತಾರೆ. ಮೇಲ್ಗಡೆದನ್ನ ನೋಡಿದ್ರೆ ಯು ವಿಲ್ ಡೆಫಿನೆಟ್ಲಿ ಚೂಸ್ ದ ಕರೆಕ್ಟ್ ಆಪ್ಷನ್. ದಟ್ಸ್ ವಿ ಶಾಲ್ ಟ್ರೈ ಟು ಸಾಲ್ವ್. ಓಕೆ, ಇಲ್ಲಿ ಮೊದಲನೇ ಪ್ರಶ್ನೆ ಏನಿದೆ ಅಂತ ಬಂದಾಗ, ಡು ಯು ಎಂಜಾಯ್ ಲಿಸನಿಂಗ್ ಟು ಅಂತ ಹೇಳಿದೆ. ಸೊ ವಾಟ್ ಯು ಹ್ಯಾವ್ ಟು ಯೂಸ್? ಇಲ್ಲಿ ದ ಮ್ಯೂಸಿಕ್ ಅಂತ ಯೂಸ್ ಮಾಡಬೇಕಾ ಅಥವಾ ಅಥವಾ ಬರೀ ಮ್ಯೂಸಿಕ್ ಅಂತ ಯೂಸ್ ಮಾಡಬೇಕಾ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನೋಡಿ, ಡು ಯು ಎಂಜಾಯ್ ಲಿಸನಿಂಗ್ ಟು ಮ್ಯೂಸಿಕ್ ಅಂತ ಬರಿಬೇಕಾಗತ್ತೆ ಸ್ನೇಹಿತರೆ. ಏನಂತ ಬರಿಬೇಕಾಗುತ್ತೆ? ಓನ್ಲಿ ಮ್ಯೂಸಿಕ್ ಅಂತ ಬರಿಬೇಕಾಗತ್ತೆ. ಓನ್ಲಿ ಮ್ಯೂಸಿಕ್. ಓಕೆನಾ, ಓನ್ಲಿ ಮ್ಯೂಸಿಕ್, ನಾಟ್ ದ ಮ್ಯೂಸಿಕ್. ಯಾಕೆ ಯೂಸ್ ಮಾಡಬಾರ್ದು ದನ ಅಂತಂದ್ರೆ ಸ್ನೇಹಿತರೆ, ವಿ ಡು ನಾಟ್ ಯೂಸ್ ದ ವಿತ್ ದ ಜನರಲ್ ಅನ್ಕೌಂಟಬಲ್ ನೌನ್ಸ್. ಜನರಲ್ ಅನ್ಕೌಂಟಬಲ್ ನೌನ್ಸ್ ಅಂದ್ರೆ ಯಾವಪ್ಪ? ಫಾರ್ ಎಕ್ಸಾಂಪಲ್ ಮ್ಯೂಸಿಕ್ ಆಗಿರ್ಬೋದು, ವಾಟರ್ ಆಗಿರ್ಬೋದು, ಶುಗರ್ ಆಗಿರ್ಬೋದು, ಅವು ಅನ್ಕೌಂಟಬಲ್ ನೌನ್ಸ್. ಓಕೆನಾ, ಅಲ್ಲಿ ನಾವು ಕೌಂಟ್ ಮಾಡಕ್ ಆಗಲ್ಲ ಅವನ್ನ. ಓಕೆನಾ, ಒಂದು ಮ್ಯೂಸಿಕ್ ಎರಡು ಮ್ಯೂಸಿಕ್ ಅಂತ ಮಾಡೋಕ್ಕಾಗತ್ತಾ? ಒಂದು ನೀರು ಎರಡು ನೀರು ಅಂತ ಮಾತಾಡಕ್ಕಾಗತ್ತಾ? ಒಂದು ಸಕ್ಕರೆ ಎರಡು ಸಕ್ಕರೆ ಅಂತ ಮಾತಾಡಕ್ಕಾಗತ್ತಾ? ನೋ, ದೇಸ್ ಆರ್ ಆಲ್ ಜನರಲ್ ಅನ್ಕೌಂಟಬಲ್ ನೌನ್ಸ್. ಸೊ ಫಾರ್ ದೋಸ್ ವಿ ಡು ನಾಟ್ ಯೂಸ್ ದ. ಓಕೆನಾ, ಅವುಗಳಲ್ಲಿ ನಾವು ದ ಯೂಸ್ ಮಾಡಬಾರ್ದು, ತಪ್ಪಾಗ್ಬಿಡುತ್ತೆ. ಸೊ ಹಾಗಾಗಿ ನಾವು ಅನ್ಕೌಂಟಬಲ್ ನೌನ್ಸ್ ಇದ್ದಾಗ ಇಲ್ಲಿ ದ ಮ್ಯೂಸಿಕ್ ಅನ್ನಂಗಿಲ್ಲ, ಓನ್ಲಿ ಮ್ಯೂಸಿಕ್ ಅಂತ ಯೂಸ್ ಮಾಡಬೇಕು. ಡು ಯು ಎಂಜಾಯ್ ಲಿಸ್ನಿಂಗ್ ಟು ಮ್ಯೂಸಿಕ್? ಡು ಯು ಎಂಜಾಯ್ ಲಿಸ್ನಿಂಗ್ ಟು ದ ಮ್ಯೂಸಿಕ್ ಅಂದ್ರೆ ತಪ್ಪಾಗ್ಬಿಡುತ್ತೆ. ಓಕೆನಾ, ಅಲ್ಲಿ ಮ್ಯೂಸಿಕ್ ಅಂತ ಯೂಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬಂದಾಗ ಮೈ ಬ್ರದರ್ ಸ್ಪೀಕ್ಸ್ ದ ಫ್ರೆಂಚ ಬರೀ ಫ್ರೆಂಚ ಅಂತ ಯಾವ್ದು ಯೂಸ್ ಮಾಡ್ಬೇಕಿಲ್ಲಿ? ಮೈ ಬ್ರದರ್ ಸ್ಪೀಕ್ಸ್ ಡ್ಯಾಶ್. ಎಸ್, ಮೈ ಬ್ರದರ್ ಸ್ಪೀಕ್ಸ್ ಏನಪ್ಪ? ಓನ್ಲಿ ಫ್ರೆಂಚ್ ಅಂತ ಯೂಸ್ ಮಾಡಬೇಕಾಗತ್ತೆ. ಓನ್ಲಿ ಫ್ರೆಂಚ್. ಓಕೆನಾ, ಓನ್ಲಿ ಫ್ರೆಂಚ್ ಅಂತ ಯೂಸ್ ಮಾಡಬೇಕಾಗತ್ತೆ. ವಿ ಡೋಂಟ್ ಹ್ಯಾವ್ ಟು ಯೂಸ್ ದ ಫ್ರೆಂಚ್. ಯಾಕಪ್ಪ ದ ಫ್ರೆಂಚ್ ನ ಯೂಸ್ ಮಾಡಬಾರ್ದು ಅಂತಂದ್ರೆ, ವಿ ಡು ನಾಟ್ ಯೂಸ್ ಆರ್ಟಿಕಲ್ಸ್ ವಿತ್ ನೇಮ್ಸ್ ಆಫ್ ದಿ ಲ್ಯಾಂಗ್ವೇಜಸ್ ಅಂತ. ನಾವು ಭಾಷೆಗಳ ಹೆಸರುಗಳ ಜೊತೆಗೆ ನಾವೇನ್ ಮಾಡೋಕ್ಕಾಗಲ್ಲ, ನ ಯೂಸ್ ಮಾಡಬಾರ್ದು. ಸೊ ಹಾಗಾಗಿ ನಾವೇನು ಯೂಸ್ ಮಾಡಬೇಕು? ಓನ್ಲಿ ಬರೀ ಫ್ರೆಂಚ್ ಅಂತ ಮಾತ್ರ ಯೂಸ್ ಮಾಡಬೇಕು. ಅಲ್ಲಿ ದ ಫ್ರೆಂಚ್ ಅಂತ ಯೂಸ್ ಮಾಡಬಾರ್ದು. ದ ಫ್ರೆಂಚ್, ದ ಕನ್ನಡ, ದ ಹಿಂದಿ, ದ ಇಂಗ್ಲಿಷ್, ನೋ, ಆ ಥರ ಯೂಸ್ ಮಾಡಬಾರ್ದು. ಓನ್ಲಿ ಫ್ರೆಂಚ್, ಕನ್ನಡ, ಇಂಗ್ಲಿಷ್, ಹಿಂದಿ ಅಂತ ಯೂಸ್ ಮಾಡಬೇಕಾಗುತ್ತೆ. ಓಕೆನಾ, ನೆಕ್ಸ್ಟ್ ಬಂದಾಗ ಐ ಸ್ಪೆಂಟ್ ಮೈ ಚೈಲ್ಡ್ಹುಡ್ ಇನ್ ದ ಬೆಂಗಳೂರು ಅಥವಾ ಬರೀ ಬೆಂಗಳೂರು ಅಂತ. ಓಕೆನಾ, ದ ಬೆಂಗಳೂರು ಆರ್ ಬರೀ ಬೆಂಗಳೂರು ಅಂತ. ಇಲ್ಲಿ ಕೂಡ ನಾವು ಬರೀ ಬೆಂಗಳೂರು ಅಂತ ನಾವೇನ್ ಮಾಡ್ಬೇಕಾಗತ್ತೆ? ಆಯ್ಕೆ ಮಾಡ್ಬೇಕಾಗತ್ತೆ. ಓನ್ಲಿ ಬ್ಯಾಂಗ್ಳೂರ್ ಅಂತ ಯೂಸ್ ಮಾಡ್ಬೇಕಾಗತ್ತೆ. ಇಲ್ಲಿ ದ ಬೆಂಗಳೂರು ಅಂತ ಯೂಸ್ ಮಾಡಂಗಿಲ್ಲ. ಓಕೆನಾ, ಓನ್ಲಿ ಬೆಂಗಳೂರು ಅಂತ ಯೂಸ್ ಮಾಡ್ಬೇಕಾಗತ್ತೆ. ಯಾಕೆ ಅಂತಂದ್ರೆ, ವಿ ಡು ನಾಟ್ ಯೂಸ್ ಆರ್ಟಿಕಲ್ಸ್ ವಿತ್ ದ ನೇಮ್ಸ್ ಆಫ್ ಸಿಟೀಸ್, ಟೌನ್ಸ್ ಅಂಡ್ ಕಂಟ್ರೀಸ್ ಅಂತ ಹೇಳ್ಬಿಟ್ಟು, ಅಂದ್ರೆ ದೇಶಗಳ ಹೆಸರುಗಳೊಟ್ಟಿಗೆ ಆಯ್ತು, ಟೌನ್ಸ್ಗಳೊಟ್ಟಿಗೆ ಹೆಸರುಗಳೊಟ್ಟಿಗೆ ಆಯ್ತು, ಸಿಟೀಸ್ ಹೆಸರುಗಳೊಟ್ಟಿಗೆ ನಾವು ದ ನ ಯೂಸ್ ಮಾಡೋದಿಲ್ಲ ಮೋಸ್ಟ್ ಆಫ್ ದ. ಸೊ ಹಾಗಾಗಿ ನಾವು ದ ಏನ್ ಮಾಡ್ಬೋದು? ಯೂಸ್ ಮಾಡಬಾರ್ದು. ಇಲ್ಲಿ ಬರೀ ಜಸ್ಟ್ ಓನ್ಲಿ ಬೆಂಗಳೂರು. ಓಕೆನಾ, ಐ ಸ್ಪೆಂಡ್ ಮೈ ಚೈಲ್ಡ್ಹುಡ್ ಇನ್ ಬೆಂಗಳೂರು, ಇನ್ ದ ಬೆಂಗಳೂರು ಅಂತ ಯೂಸ್ ಮಾಡಬಾರ್ದಾಗುತ್ತೆ. ಸೊ ನೆಕ್ಸ್ಟ್ ಬಂದಾಗ ವಿ ಆರ್ ಸ್ಕೀಯಿಂಗ್ ಇನ್ ಆಲ್ಪ್ಸ್. ಸ್ಕೀಯಿಂಗ್ ಅಂತಂದ್ರೆ ಇದರಲ್ಲಿ ಯಾವ್ದಾರಪ್ಪ ಏನಪ್ಪ ಐಸ್ ಗಡ್ಡೆ ಅಥವಾ ಮಂಜುಗಡ್ಡೆ ಏನಿರುತ್ತಲ್ಲ, ಅಲ್ಲಿ ಒಂದು ಸ್ಕೇಟಿಂಗ್ ತರ ಆಡ್ತಿರ್ತಾರೆ ನೋಡಿ, ಅದಕ್ಕೆ ನಾವು ಸ್ಕೀಯಿಂಗ್ ಅಂತ ಕರಿತೀವಿ. ಓಕೆನಾ, ವಿ ಆರ್ ಸ್ಕೀಯಿಂಗ್ ಇನ್ ಆಲ್ಪ್ಸ್ ಆರ್ ದ ಆಲ್ಪ್ಸ್. ಆಲ್ಪ್ಸ್ ಪರ್ವತ ಶ್ರೇಣಿ ಏನಿದೆ ಅಲ್ಲಿ ನಾವು ಸ್ಕೀಯಿಂಗ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಅಲ್ಲಿ ನಾವು ದ ಆಲ್ಪ್ಸ್ ಅಂತ ಯೂಸ್ ಮಾಡ್ಬೇಕಾ ಬರೀ ಆಲ್ಪ್ಸ್ ಅಂತ ಯೂಸ್ ಮಾಡ್ಬೇಕಾ? ಎಂತ ಯೂಸ್ ಮಾಡಬೇಕು? ದ ಎಕ್ಸಾಕ್ಟ್ ಆನ್ಸರ್ ಇಸ್ ದ ಆಲ್ಪ್ಸ್ ಅಂತ. ಏನ್ ಹೇಳಿ? ದ ಆಲ್ಪ್ಸ್. ಯಾಕಪ್ಪ ಅಂದ್ರೆ ಆಲ್ಪ್ಸ್ ಇರೋದು ಒಂದೇ, ಆಲ್ಪ್ಸ್ ಪರ್ವತ ಶ್ರೇಣಿ ಇರೋದು ಒಂದೇ ಇಡೀ ಜಗತ್ತಲ್ಲಿ. ನಾನು ಹೇಳ್ದ ಮೌಂಟೇನ್ ರೇಂಜಸ್ ಒಂದೇ ಇರೋದು. ಓಕೆನಾ, ಐಸ್ ಲ್ಯಾಂಡ್ಸ್ ಅಂತ ಆಗಲೇ ನಾವು ನೋಡಿದ್ವಿಲ್ಲ, ಅವು ಒಂದೇ ಇರೋದು, ಅಂಡಮಾನ್ ಐಸ್ ಲ್ಯಾಂಡ್. ಸೊ ಹಾಗಾಗಿ ಅಲ್ಲಿ ನಾವು ದ ಅಂತ ಯೂಸ್ ಮಾಡಿದ್ವಿ. ಇಲ್ಲಿ ಕೂಡ ನಾವೇನು ಯೂಸ್ ಮಾಡಬೇಕು? ದ ಆಲ್ಪ್ಸ್ ಅಂತ ಯೂಸ್ ಮಾಡಬೇಕಾಗತ್ತೆ. ಬರೀ ಆಲ್ಪ್ಸ್ ನ ಯೂಸ್ ಮಾಡಬಾರ್ದು. ವಿ ಆರ್ ಸ್ಕೀಯಿಂಗ್ ಇನ್ ದ ಆಲ್ಪ್ಸ್ ಅಂತ ನಾವು ಹೇಳ್ಬೇಕಾಗತ್ತೆ. ನೆಕ್ಸ್ಟ್ ಬಂದಾಗ ದ ಸನ್ ರೈಸಸ್ ಇನ್
ಈಸ್ಟ್ ಅಥವಾ ಇನ್ ದ ಈಸ್ಟ್. ಎಸ್, ಏನ್ ಹೇಳಿ, ದ ಸನ್ ರೈಸಸ್ ಇನ್ ದ ಈಸ್ಟ್, ನಾಟ್ ಬರೀ ಈಸ್ಟ್. ಓಕೆನಾ, ಇನ್ ದ ಈಸ್ಟ್ ಯಾಕಪ್ಪ ಅಂತಂದ್ರೆ ದ ಈಸ್ಟ್ ಯಾಕೆ ಯೂಸ್ ಮಾಡಬೇಕು ಅಂತಂದ್ರೆ ನಾವು ದಿಕ್ಕುಗಳ ಹೆಸರುಗಳು ಬಂದಾಗ ದ ಈಸ್ಟ್, ದ ವೆಸ್ಟ್, ದ ನಾರ್ತ್, ದ ಸೌತ್, ಈ ದಿಕ್ಕುಗಳ ಹೆಸರು ಬಂದಾಗ ಅದ್ರ ಜೊತೆಗೆ ದ ಅಂತ ಯೂಸ್ ಮಾಡ್ಬೇಕಾಗತ್ತೆ. ಸೊ ಹಾಗಾಗಿ ಈ ದಿಕ್ಕುಗಳು ಬಂದ್ರೆ ನಾವು ಬರೀ ಈಸ್ಟ್ ಟು ವೆಸ್ಟ್ ಅನ್ನಂಗಿಲ್ಲ, ದ ಈಸ್ಟ್, ದ ಈಸ್ಟ್, ದ ವೆಸ್ಟ್, ದ ನಾರ್ತ್, ದ ಸೌತ್ ಅಂತ ಯೂಸ್ ಮಾಡ್ಬೇಕಾಗತ್ತೆ. ಸೊ ಹಾಗಾಗಿ ಇಷ್ಟು ನಿಮ್ಗೆ ಗೊತ್ತಾಯ್ತು ಅಂತ ಅನ್ಕೊಳ್ತೀನಿ. ಅಂದ್ರೆ ಅನ್ಕೌಂಟಬಲ್ ನೌನ್ಸ್ಗಳ ಜೊತೆಗೆ ನಾವೇನ್ ಮಾಡಬಾರ್ದು, ದ ನ ಯೂಸ್ ಮಾಡಬಾರ್ದು. ಲ್ಯಾಂಗ್ವೇಜ್ ಬಂದಾಗ ದ ನ ಯೂಸ್ ಮಾಡಬಾರ್ದು. ಅದೇ ರೀತಿಯಾಗಿರ್ತಕ್ಕಂತೆ ಟೌನ್ಗಳ ಹೆಸರುಗಳು ಬಂದಾಗ, ಕಂಟ್ರಿಗಳ ಹೆಸರುಗಳು ಬಂದಾಗ ನಾವು ಏನು ಯೂಸ್ ಮಾಡಬಾರ್ದು, ಸಿಟೀಸ್ ನೇಮ್ಸ್ಗಳ ಹೆಸರು ಬಂದಾಗ ನಾವೇನು ಯೂಸ್ ಮಾಡಬಾರ್ದು, ದ ನ ಯೂಸ್ ಮಾಡಬಾರ್ದು. ಬಟ್ ಆದ್ರೆ ಮೌಂಟೇನ್ ರೇಂಜಸ್ ಹತ್ರ ಬಂದಾಗ ಓಕೆನಾ ನಾವೇನ್ ಮಾಡ್ಬೇಕು, ದ ನ ಯೂಸ್ ಮಾಡಬೇಕು. ಮತ್ತೆ ದಿಕ್ಕುಗಳ ಹೆಸರುಗಳು ಬಂದಾಗ ಕೂಡ ನಾವೇನು ಯೂಸ್ ಮಾಡ್ಬೇಕಾಗತ್ತೆ, ದ ನ ಯೂಸ್ ಮಾಡ್ಬೇಕಾಗತ್ತೆ. ಇದಿಷ್ಟು ದ ನ ಎಲ್ಲಿ ಯೂಸ್ ಮಾಡಬೇಕು, ಯೂಸ್ ಮಾಡಬಾರದು ಅನ್ನೋದ್ರ ಬಗ್ಗೆ ಆಯ್ತು. ನೆಕ್ಸ್ಟ್ ಬಂದಾಗ ಇಲ್ಲಿ ಒಂದಿಷ್ಟು ಪ್ಯಾರಾಗ್ರಾಫ್ ಗಳನ್ನ ಕೊಟ್ಟಿದ್ದಾರೆ. ಸೊ ಬೈ ರೀಡಿಂಗ್ ದಟ್ ಪ್ಯಾರಾಗ್ರಾಫ್ ವಿ ಶುಡ್ ಹ್ಯಾವ್ ಟು ರೈಟ್ ಓಕೆ ದ ಪ್ರಾಪರ್ ಆರ್ಟಿಕಲ್. ಓಕೆನಾ, ಕರೆಕ್ಟ್ ಆಗಿರ್ತಕ್ಕಂಥ ಆರ್ಟಿಕಲ್ಗಳನ್ನ ನಾವು ಏನ್ ಮಾಡ್ಬೇಕು, ಇಲ್ಲಿ ಬರಿಬೇಕಾಗತ್ತೆ. ವಿ ಶುಡ್ ಹ್ಯಾವ್ ಟು ಫಿಲ್ ದ ಪ್ರಾಪರ್ ಆರ್ಟಿಕಲ್ಸ್. ನೋಡೋಣ ಇಲ್ಲಿ ಏನ್ ಪ್ರಾಪರ್ ಆರ್ಟಿಕಲ್ ಬರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡಿ, ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಎ ಅಂಡ್ ಆರ್ ದ ವೇರ್ ಎವರ್ ನೆಸೆಸರಿ. ಇಫ್ ನೋ ಆರ್ಟಿಕಲ್ ಈಸ್ ನೆಸೆಸರಿ ಪುಟ್ ಇಂಟು ಇನ್ ದ ಬ್ಲಾಂಕ್ಸ್ ಅಂತ. ಓಕೆ, ಪುಟ್ ಇಂಟು ಅಂದ್ರೆ ಎಕ್ಸ್ ಅಥವಾ ಇಂಟು ಮಾರ್ಕ್ ನ ನೀವೇನ್ ಮಾಡ್ಬೇಕು, ಅಲ್ಲಿ ಪ್ಲೇಸ್ ಮಾಡ್ಬೇಕು, ಎಲ್ಲಿ ಆರ್ಟಿಕಲ್ ಬರಲ್ಲ ಅಲ್ಲಿ ಅಂತ ಹೇಳಿದ್ದಾರೆ. ಸೊ ಹಾಗಿದ್ರೆ ನೋಡೋಣ, ಇಲ್ಲಿ ನೋಡಿ ಫಸ್ಟ್ ಓಲ್ಡ್ ಅಂತ ಕೊಟ್ಟಿದ್ದಾರೆ. ಸೊ ಓಲ್ಡ್ ಅಂತಂದ್ರೆ ಇಲ್ಲಿ ನಮ್ಗೆ ಆಲ್ರೆಡಿ ಏನ್ ಕಾಣಿಸ್ತಾ ಇದೆ, ಓವೆಲ್ ಸೌಂಡ್ ಅಥವಾ ಓವೆಲ್ ಕಾಣಿಸ್ತಾ ಇದೆ, ಮತ್ತೆ ಅದರ ಜೊತೆಗೆ ಓವೆಲ್ ಸೌಂಡ್ ಕೂಡ ಬರ್ತಾ ಇದೆ. ಸೊ ದಟ್ ವಿ ಹ್ಯಾವ್ ಟು ಯೂಸ್ ಆನ್. ಓಕೆನಾ, ಆನ್ ಓಲ್ಡ್ ಪಿಲಿಗ್ರಿಮ್ ವಾಸ್ ಮೇಕಿಂಗ್ ಹಿಸ್ ವೇ ಟು ಡ್ಯಾಶ್ ಹಿಮಾಲಯನ್ ಮೌಂಟೈನ್ಸ್. ಆಲ್ರೆಡಿ ಹೇಳಿದೆ, ಮೌಂಟೇನ್ ರೇಂಜಸ್ ಬಂದಾಗ ಏನಂತ ಯೂಸ್ ಮಾಡಬೇಕು, ದ ಅಂತ ಯೂಸ್ ಮಾಡಬೇಕು. ಸೊ ದಟ್ ಇಲ್ಲಿ ದ ಅಂತ ಯೂಸ್ ಮಾಡ್ತಾ ಇದೀವಿ. ಒಬ್ಬ ಪಿಲಿಗ್ರಿಮ್ಸ್ ಏನ್ ಮಾಡ್ತಿದ್ದಾರೆ, ಒಬ್ಬ ಪಿಲಿಗ್ರಿಮ್ ಅಂದ್ರೆ ಯಾತ್ರಾರ್ಥಿ ವಾಸ್ ಮೇಕಿಂಗ್ ಹಿಸ್ ವೇ ಟು ದ ಹಿಮಾಲಯನ್ ಮೌಂಟೇನ್ಸ್ ಇನ್ ದ ಕೋಲ್ಡ್ ವಿಂಟರ್. ಓಕೆನಾ, ಕೋಲ್ಡ್ ವಿಂಟರ್ ನ ಸಂದರ್ಭದಲ್ಲಿ ಅವನು ಹಿಮಾಲಯದ ಮೌಂಟೇನ್ ರೇಂಜಸ್ ಗಳಿಗೆ ಹೋಗ್ತಾ ಇದ್ದಾನೆ. ವೆನ್ ಇಟ್ ಬಿಗ್ಯಾನ್ ಟು ರೈನ್ ಹಿ ವೆಂಟ್ ಟು, ಯಾವಾಗ ಮಳೆ ಬರ್ತಾ ಸ್ಟಾರ್ಟ್ ಆಯ್ತು, ಹಿ ವೆಂಟ್ ಟು, ಇಲ್ಲಿ ಇನ್ ಇದೆ. ಇನ್ ಅಂತಂದ್ರೆ ಫಸ್ಟ್ ನೋಡಿ ಐ ಇದೆ, ಐ ಅಂತಕ್ಕಂಥದ್ದು ಓವೆಲ್. ಸೊ ಹಾಗಾಗಿ ಆನ್ ಬಳಸ್ಬೇಕು. ಇಲ್ಲಿ ಏನ್ ಬಳಸ್ಬೇಕು, ಆನ್ ಬಳಸ್ಬೇಕು. ಆನ್ ಇನ್ ಒಂದು ಸಣ್ಣದಾಗಿರ್ತಕ್ಕಂಥ ಗುಡಿಸಲ್ಗೆ ಅವನು ಹೋಗ್ತಾನೆ. ಇಲ್ಲಿ ನೋಡಿ, ಇನ್ ಕೀಪರ್ ಸೇಡ್ ಟು ಹಿಮ್, ಇನ್ ಅಂತಕ್ಕಂಥದ್ದು ನಾವು ಇಲ್ಲಿ ಬಳಸಿದ್ವಿ. ಓಕೆನಾ, ಮತ್ತೆ ಒಂದೊಂದ್ಸರಿ ಇನ್ ರಿಪೀಟ್ ಆಗಿದ್ರೆ ಅಲ್ಲಿ ಪರ್ಟಿಕ್ಯುಲರ್ ಅದೇ ಇನ್ನ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ಸೊ ಅದೇ ಗುಡಿಸಲಿನ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ಅರ್ಥ ಆಯ್ತು. ಸೊ ಹಾಗಾಗಿ ಮತ್ತೆ ಅದೇ ಗುಡಿಸಲಿನ ಬಗ್ಗೆ ಪ್ರಾಪರ್ ಆಗಿ ಮಾತಾಡ್ತಾ ಇರ್ಬೇಕಲ್ಲ, ಆದಾಗ ನಾವಿಲ್ಲಿ ಏನ್ ಯೂಸ್ ಮಾಡ್ಬೇಕು, ದ ನ ಯೂಸ್ ಮಾಡ್ಬೇಕು. ದ ಇನ್ ಕೀಪರ್ ಸೆಡ್ ಟು ಹಿಮ್, ಹೌ ವಿಲ್ ಯು ಎವರ್ ಗೆಟ್ ದೇರ್ ಇನ್ ದಿಸ್ ಕೈಂಡ್ ಆಫ್ ವೆದರ್. ಈ ರೀತಿಯಾಗಿರ್ತಕ್ಕಂಥ ವೆದರ್ ಅಲ್ಲಿ ನೀವು ಯಾವ ತರ ಇಲ್ಲಿಗೆ ಬಂದ್ರಿ ಅಂತ ಅವ್ನು ಕೇಳ್ತಾನೆ. ಮೈ ಗುಡ್ ಮ್ಯಾನ್ ಅಂತ ಅವ್ನು ಕೇಳ್ತಾನೆ. ಮತ್ತೆ ಇಲ್ಲಿ ನೋಡಿ, ಇಲ್ಲಿ ಓಲ್ಡ್ ಮ್ಯಾನ್ ಅಂತ ಯೂಸ್ ಮಾಡಿದ್ರೆ. ಸೊ ಇಲ್ಲಿ ಆಲ್ರೆಡಿ ನಾವು ಆನ್ ಓಲ್ಡ್ ಮ್ಯಾನ್ ಅಂತ ಯೂಸ್ ಮಾಡಿದೀವಿ. ಅಂದ್ರೆ ಅದೇ ಓಲ್ಡ್ ಮ್ಯಾನ್ ಬಗ್ಗೆ ಮತ್ತೆ ಮಾತಾಡ್ತಾ ಇರ್ಬೇಕಾದ್ರೆ ವಿ ಹ್ಯಾವ್ ಟು ಯೂಸ್ ದ ಅಲ್ವಾ, ದ ಅಂತ ಬಳಸ್ಬೇಕು. ಇಲ್ಲಿ ದ ಓಲ್ಡ್ ಮ್ಯಾನ್ ಆನ್ಸರ್ ಚೀರ್ಫುಲಿ, ಅಂದ್ರೆ ನಗ್ನಗ್ತಾ ಆನ್ಸರ್ ಮಾಡ್ತಾರೆ. ಏನಂತ, ಮೈ ಹಾರ್ಟ್ ಗಾಟ್ ದೇರ್ ಫಸ್ಟ್, ಸೊ ಇಟ್ಸ್ ಈಸಿ ಫಾರ್ ದ ರೆಸ್ಟ್ ಆಫ್ ಮೀ ಟು ಫಾಲೋ. ಇಲ್ಲಿ ದ ರೆಸ್ಟ್ ಆಫ್ ಮೀ ಟು ಫಾಲೋ ಯಾಕಪ್ಪ ಅಂದ್ರೆ ಮೈ ಹಾರ್ಟ್ ಗಾಟ್ ದೇರ್ ಫಸ್ಟ್ ಅಂದ್ರೆ ನನ್ನ ಹೃದಯ ಇಲ್ಲಿಗೆ ಬಂತು. ಸೊ ಇಟ್ಸ್ ಈಸಿ ಫಾರ್ ದ ರೆಸ್ಟ್ ಆಫ್ ಮೀ ಟು ಫಾಲೋ, ಉಳಿದೆಲ್ಲವೂ ಕೂಡ ಅದನ್ನ ಫಾಲೋ ಮಾಡಕ್ಕೆ ಸಪೋರ್ಟ್ ಮಾಡ್ತು, ಸಹಾಯಕ ಮಾಡ್ತು ಅಂತ. ದ ರೆಸ್ಟ್ ಆಫ್ ಮೀ ಟು ಫಾಲೋ ಅಂದ್ರೆ ನನ್ನ ಒಂದಿಷ್ಟು ಭಾಗ, ಉಳಿದಿರ್ತಕ್ಕಂಥ ನನ್ನ ಭಾಗ ಅಂತ. ಅಂದ್ರೆ ಇಲ್ಲಿ ದೇಹದ ಒಂದಿಷ್ಟನ್ನ ಅವ್ರು ಆಲ್ರೆಡಿ ಹೇಳಿದ್ದಾರೆ, ಇನ್ನೊಂದಿಷ್ಟನ್ನ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಪರ್ಟಿಕ್ಯುಲರ್ ಆಗಿರ್ತಕ್ಕಂಥದ್ದೇ ತನ್ನದರ ಬಗ್ಗೆ ಮಾತಾಡ್ತಾ ಇದ್ದಾನೆ. ಹಾರ್ಟ್ ಅನ್ನ ಹೊರತುಪಡಿಸಿ ಉಳಿದಿರ್ತಕ್ಕಂಥ ತನ್ನ ಭಾಗದ ಬಗ್ಗೆನೇ ಪರ್ಟಿಕ್ಯುಲರ್ ಆಗಿ ಮಾತಾಡ್ತಾ ಇರೋದ್ರಿಂದ ಇಲ್ಲಿ ಏನ್ ಮಾಡ್ಬೇಕು ನಾವು, ದ ರೆಸ್ಟ್ ಆಫ್ ಮೀ ಅಂತ ಹೇಳಿ ದ ನ ಯೂಸ್ ಮಾಡ್ಬೇಕಾಗತ್ತೆ. ಹಾಗಾಗಿ ಇಲ್ಲಿ ದ ಬರ್ತದೆ ಸ್ನೇಹಿತರೆ. ನೆಕ್ಸ್ಟ್ ಬಂದಾಗ ಇನ್ನೊಂದು ಪ್ಯಾರಾಗ್ರಾಫ್ ನೋಡೋಣ. ಇಲ್ಲಿ ಏನಾಗುತ್ತೆ, ಒನ್ಸ್ ಅಪಾನ್ ಡ್ಯಾಶ್ ಟೈಮ್ ಅಂತಿದೆ. ಇಲ್ಲಿ ನಿಮ್ಗೆಲ್ಲರಿಗೂ ಈಸಿಯಾಗಿ ಗೊತ್ತಾಗುತ್ತೆ. ಒನ್ಸ್ ಅಪಾನ್ ಅ ಟೈಮ್, ಯಾಕಪ್ಪ ಅಂದ್ರೆ ಇಲ್ಲಿ ಕಾನ್ಸೋನೆಂಟ್ ಸೌಂಡ್ ಇದೆ. ಒನ್ಸ್ ಅಪಾನ್ ಎ ಟೈಮ್, ಇಲ್ಲಿ ಎಲಿಫೆಂಟ್
ನಮ್ಗೆ ಆಲ್ರೆಡಿ ಚಿಕ್ಕವರಿಂದ ಓದ್ಕೊಂಡು ಬಂದ್ಬಿಟ್ಟಿರ್ತೀವಿ. ಆನ್ ಎಲಿಫೆಂಟ್ ಅಂತ ಹೇಳ್ಬಿಟ್ಟು ಇಲ್ಲಿ ಏನ್ ಗೊತ್ತಾ, ಆನ್ ಹಚ್ಬೇಕು, ಯಾಕಂದ್ರೆ ಇಲ್ಲಿ ಓವೆಲ್ ಸೌಂಡ್ ಇದೆ. ಆನ್ ಎಲಿಫೆಂಟ್ ಮೇಡ್ ಫ್ರೆಂಡ್ಸ್ ವಿತ್ ಮ್ಯಾನ್ ಅಂತ ಇದೆ, ಎಂ ಅಂತ ಇದೆ. ಎಂ ಇದ್ರೆ ಇಲ್ಲಿ ಅನ್ಸ್ಬೇಕು ನಾವು, ಹಾಗಾದ್ರೆ ಅ ಮ್ಯಾನ್, ಯಾಕಂದ್ರೆ ಇಲ್ಲಿ ಕಾನ್ಸೋನೆಂಟ್ ಸೌಂಡ್ ಇದೆ. ಹಚ್ಚಿದ್ವಿ ಅ ಮ್ಯಾನ್. ಒನ್ ಡೇ, ಇಲ್ಲಿ ಒನ್ ಡೇ ಇಲ್ಲಿ ಹೆವಿ ಅಂತ ಇದೆ, ಎಚ್ ಅಂತ ಬಂದಿದೆ. ಎಚ್ ಅಂತ ಇದು ಕಾನ್ಸೋನೆಂಟ್ ಸೌಂಡ್, ಹಾಗಾಗಿ ನಾವು ಇಲ್ಲಿ ಏನ್ ಮಾಡಿದ್ವಿ, ಎ ಅಂತ ಮತ್ತೆ ಎ ಬಳಸಿದ್ವಿ. ಅ ಹೆವಿ ಥಂಡರ್ ಸ್ಟ್ರೋಮ್ ಬ್ರೋಕ್ ಔಟ್. ಥಂಡರ್ ಸ್ಟ್ರೋಮ್ ಅಂದ್ರೆ ಚಂಡಮಾರುತ ಏನಾಗುತ್ತೆ, ಬಿರುಗಾಳಿ ಚಂಡಮಾರುತ ಎದ್ದೇಳುತ್ತೆ. ಇಲ್ಲಿ ಎಲಿಫೆಂಟ್ ಮತ್ತೆ ಬಳಸಿದ್ದಾರೆ, ಸೊ ಹಾಗಾಗಿ ಇಲ್ಲಿ ಎಲಿಫೆಂಟ್ ಅಂದಾಗ ಏನ್ ಬಳಸ್ಬೇಕು, ಬಟ್ ಆದ್ರೆ ಮತ್ತೆ ಅದೇ ಎಲಿಫೆಂಟ್ ನ ಪರ್ಟಿಕ್ಯುಲರ್ ಆಗಿ ಹೇಳ್ತಿದ್ದಾಗ ನಾವು ಇಲ್ಲಿ ಏನ್ ಬಳಸ್ಬೇಕಾಗತ್ತೆ, ದ ಬಳಸ್ಬೇಕಾಗತ್ತೆ. ದ ಎಲಿಫೆಂಟ್ ವೆಂಟ್ ಟು ಹಿಸ್ ಫ್ರೆಂಡ್ ಹೂ ಹ್ಯಾಡ್ ಲಿಟಲ್ ಹಟ್. ಹೂ ಹಟ್ ಡ್ಯಾಶ್ ಅಂತ ಐತಿ, ಅ ಲಿಟಲ್ ಅಂತ ಬಳಸ್ಬೇಕು, ಯಾಕಂದ್ರೆ ಒಂದು ಸಣ್ಣ. ಮೊದಲನೇದಾಗಿ ಇಲ್ಲಿ ಏನಿದೆ, ಕಾನ್ಸೋನೆಂಟ್ ಸೌಂಡ್ ಇದೆ, ಹಾಗಾಗಿ ಅ ಲಿಟಲ್ ಹಟ್ ಎಟ್. ದ ಅಂತ ಬಳಸ್ಬೇಕು ಇಲ್ಲಿ, ಎಟ್ ದ ಎಡ್ಜ್ ಆಫ್ ದ ಫಾರೆಸ್ಟ್, ಎಡ್ಜ್ ಆಫ್ ದಿ ಫಾರೆಸ್ಟ್ ಅಂಡ್ ಆಸ್ಕ್ಡ್ ಫಾರ್ ಹೆಲ್ಪ್. ಇಲ್ಲಿ ಏನ್ ಮಾಡ್ಬೇಕು, ಯಾವುದೇ ಆರ್ಟಿಕಲ್ ನ ಬಳಸಂಗಿಲ್ಲ. ಯಾಕಂತಂದ್ರೆ ಹೆಲ್ಪ್ ಅಂತಕ್ಕಂಥದ್ದು ನಾನು ಆಲ್ರೆಡಿ ಹೇಳಿದೆ, ಸಹಾಯ. ಓಕೆನಾ, ಅದು ಅನ್ಕೌಂಟಬಲ್ ನೌನ್ ಆಗ್ತದೆ. ಸೊ ಹಾಗಾಗಿ ನಾವೇನ್ ಬಳಸಂಗಿಲ್ಲ, ಅಲ್ಲಿ ನೌನನ್ನ ಬಳಸಬಾರ್ದು. ಓಕೆನಾ, ಸೊ ಹಾಗಾಗಿ ಇಲ್ಲಿ ಆರ್ಟಿಕಲ್ಸ್ ಗಳನ್ನ ಬಳಸಬಾರ್ದು. ಸೊ ಹಾಗಾಗಿ ಇಲ್ಲಿ ಯಾವುದೇ ಆರ್ಟಿಕಲ್ ಬರೋದಿಲ್ಲ. ಸೊ ಇಲ್ಲಿ ನಾವು ಆರ್ಟಿಕಲ್ ನ ಬಳಸಬಾರ್ದು. ಇಲ್ಲಿ ದ ಹೆಲ್ಪ್ ಅಂತ ಎಲ್ಲ ಬಳಸಿದ್ರೆ ತಪ್ಪಾಗ್ಬಿಡುತ್ತೆ. ಸೊ ಇಲ್ಲಿ ಹಟ್ ಎಟ್ ದ ಎಡ್ಜ್ ಅಂತಂದ್ರೆ ಎಡ್ಜ್ ಆಫ್ ದ ಫಾರೆಸ್ಟ್. ಯಾಕೆ ದ ಫಾರೆಸ್ಟ್ ಅಂತಂದು ಹೇಳಿದ್ರೆ ಅದು ಒಂದು ಪರ್ಟಿಕ್ಯುಲರ್ ಫಾರೆಸ್ಟ್ ಅಲ್ಲಿ ಪರ್ಟಿಕ್ಯುಲರ್ ಪಾರ್ಟ್ ಅನ್ನ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ನಾವಿಲ್ಲಿ ದ ಫಾರೆಸ್ಟ್ ಮತ್ತೆ ದ ಎಡ್ಜ್ ಅಂತ ನಾವು ಯೂಸ್ ಮಾಡ್ಬೇಕಾಗತ್ತೆ ಸ್ನೇಹಿತರೆ. ಸೊ ನೆಕ್ಸ್ಟ್ ಬಂದಾಗ ಇನ್ನೊಂದು ಏನಿದೆ, ಪ್ಯಾರಾಗ್ರಾಫ್ ಇದೆ. ಇದೊಂದು ಪ್ಯಾರಾಗ್ರಾಫ್ ನ ನೋಡ್ಬಿಟ್ಟಣ. ಏನಪ್ಪಾ ಅಂತಂದ್ರೆ ಇಲ್ಲಿ ಮೊದಲನೇದಾಗಿ ಸ್ಟಾರ್ಟ್ ಆಗ್ತಿದೆ. ಇಲ್ಲಿ ಏನ್ ಬಳಸ್ಬೇಕು, ಫಾರ್ಮರ್ ಅಂತಂದಿದೆ, ಅ ಫಾರ್ಮರ್ ಅಂತ ಬರುತ್ತೆ. ಯಾಕಪ್ಪ ಅಂದ್ರೆ ಇಲ್ಲಿ ಕಾನ್ಸೋನೆಂಟ್ ಸೌಂಡ್ ಇದೆ. ಅ ಫಾರ್ಮರ್ ಓನ್ಡ್. ಓಕೆ, ಇಲ್ಲಿ ಪೀಸ್ ಅಂತ ಇದೆ, ಅ ಅಂತಾನೆ ಬಳಸಬೇಕು. ಇಲ್ಲಿ ಕೂಡ ಅ ಪೀಸ್ ಆಫ್ ಲ್ಯಾಂಡ್ ಇನ್ ಅ ವಿಲೇಜ್. ಒಂದು ಊರಿನಲ್ಲಿ ಒಬ್ಬ ಫಾರ್ಮರ್ ಏನ್ ಮಾಡಿದ, ಒಂದು ಪೀಸ್ ಆಫ್ ಲ್ಯಾಂಡ್ ನ ತಗೊಂಡ ಅಂತ. ಹಿ ಗ್ರೂ ಪ್ಯಾಡಿ ಆನ್ ಇಟ್. ಭತ್ತವನ್ನು ಬೆಳೆದ. ಹಿ ಗಾಟ್ ಸಮ್ ಡ್ಯಾಶ್ ಆಫ್ ಪ್ಯಾಡಿ. ಹಿ ಗಾಟ್ ಸಮ್ ಬ್ಯಾಗ್ಸ್ ಅಂತ ಯೂಸ್ ಮಾಡ್ತಾರೆ, ಸಮ್ ದ ಬ್ಯಾಗ್ಸ್ ಅಂತ ಯೂಸ್ ಮಾಡ್ತಾರೆ. ತಪ್ಪಾಗ್ಬಿಡುತ್ತೆ. ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಆರ್ಟಿಕಲ್ಸ್ ನ ಮಾಡಂಗಿಲ್ಲ, ಬಳಸಂಗಿಲ್ಲ. ಯಾಕಂದ್ರೆ ಹಿ ಗಾಟ್ ಸಮ್ ಬ್ಯಾಗ್ಸ್ ಆಫ್ ಪ್ಯಾಡಿ, ಅವನು ಒಂದಿಷ್ಟು ಚೀಲಗಳಷ್ಟು ಭತ್ತವನ್ನ ಪಡೆದುಕೊಂಡ ಅಂತ. ಓಕೆನಾ, ಹಾಗಾಗಿ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಏನ್ ಬರಲ್ಲ, ಆರ್ಟಿಕಲ್ ಬರಲ್ಲ. ಹಿ ಟುಕ್ 10 bags of paddy ಟು ಮಾರ್ಕೆಟ್ ಅಂತ ಇದೆ. ಇಲ್ಲಿ ಟು ದ ಮಾರ್ಕೆಟ್ ಅಂತ ಯೂಸ್ ಮಾಡ್ಬೇಕಾಗತ್ತೆ, ಟು ದ ಮಾರ್ಕೆಟ್ ಅಂತ ಯೂಸ್ ಮಾಡ್ಬೇಕಲ್ಲ. ಯಾಕೆ ಅಂತಂದ್ರೆ ಒಂದು ಅವನಿಗೆ ಮಾರ್ಕೆಟ್ ಅಂತಕ್ಕಂಥದ್ದು ಅವನು ಸ್ಪೆಸಿಫಿಕ್ ಆಗಿ ಹೋಗ್ತಕ್ಕಂಥ ಜಾಗ. ಅವನು ಬೆಳೆದ್ರೆ ಅವನು ಹೋಗ್ತಕ್ಕಂಥಲ್ಲಿಗೆ ಮಾರ್ಕೆಟ್ಗೆ. ಸೊ ಹಾಗಾಗಿ ಮಾರ್ಕೆಟ್ ಅಂತಕ್ಕಂಥದ್ದು ಒಂದು ಸ್ಪೆಸಿಫಿಕ್ ಆಗಿರತಕ್ಕಂಥ ಸ್ಥಳ ಆಗಿರೋದ್ರಿಂದ ಈ ಟುಕ್ 10 bags of paddy ಟು ದ ಮಾರ್ಕೆಟ್ ಇನ್ ಹಿಸ್ ಬುಲ್ಲಕ್ ಕಾರ್ಟ್ ಆನ್ ದ ವೇ. ಅಂದ್ರೆ ಅವನು ಅವನು ಎಲ್ಲಿಗೆ ಹೋಗ್ಬೇಕು, ಈಗ ಮಾರ್ಕೆಟ್ಗೆ ಹೋಗ್ಬೇಕು. ಸೊ ಅವಾಗ ಆನ್ ದ ವೇ ಅಂತ ಯೂಸ್ ಬೇಕು. ಆನ್ ವೇ, ಆನ್ ವೇ ಅಂತ ಯೂಸ್ ಮಾಡಲ್ಲ. ಆನ್ ವೇ ಅಂತ ಯೂಸ್ ಮಾಡಿದ್ರೆ ತಪ್ಪಾಗ್ಬಿಡುತ್ತೆ. ಸೊ ಆನ್ ದ ವೇ, ಅದೇ ಜಾಗದಲ್ಲಿ ಅಂದ್ರೆ ಹೋಗ್ತಾ ಇರುವಂತ ಜಾಗದಲ್ಲೇ ಬಗ್ಗೆನ ಮಾತಾಡ್ತಾ ಇರ್ಬೇಕಾದಾಗ ಆನ್ ದ ವೇ, ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ, ಹೋಗ್ತಾ ಇರುವಂತಹ ದಾರಿಯಲ್ಲೇ 2 bags ಫೆಲ್ ಆನ್ ದ ರೋಡ್. ಆನ್ ದ ರೋಡ್ ಅಂತಂದ್ರೆ ಆನ್ ಅ ರೋಡ್ ಅನ್ನಕ್ಕಿಲ್ಲ, ತಪ್ಪು. ಆನ್ ಅ ರೋಡ್ ಅಂತ ಯೂಸ್ ಮಾಡಬಾರ್ದು, ತಪ್ಪು. ಆನ್ ದ ರೋಡ್ ಅಂತ ಯೂಸ್ ಮಾಡ್ಬೇಕು. ಓಕೆನಾ, ಆನ್ ದ ರೋಡ್ ಅಂದ್ರೆ ಅದೇ ಜಾಗದಲ್ಲಿ, ಅದೇ ರೋಡ್ ಅಲ್ಲಿ ಏನು ಬೀಳುತ್ತೆ, ಪ್ಯಾಡಿ ಬೀಳುತ್ತೆ. ಅಂದ್ರೆ ಅದೇ ಸ್ಪೆಸಿಫಿಕ್ ಆಗಿರತಕ್ಕಂಥದ್ರ ಬಗ್ಗೆ ಮಾತಾಡ್ತಾ ಇರೋದು. ಓಕೆನಾ, ಫೆಲ್ ಆನ್ ದ ರೋಡ್, ಎರಡು ಚೀಲಗಳಷ್ಟು ಏನು ಅಕ್ಕಿ ಮೂಟೆ ಏನಾಗುತ್ತೆ, ಬೀಳುತ್ತೆ. ಓಕೆ, ಇಲ್ಲಿ ನೋಡಿ ಫಾರ್ಮರ್ ಅಂತ ಐತೆ. ಇಲ್ಲಿ ಅ ಫಾರ್ಮರ್ ಅಂತ ಮೊದಲೇದಾಗಿ ಯೂಸ್ ಮಾಡಿದ್ವಿ. ಸೊ ಇಲ್ಲಿ ಏನ ಯೂಸ್ ಮಾಡ್ಬೇಕಾಗುತ್ತೆ, ದ ಅಂತ ಯೂಸ್ ಮಾಡ್ಬೇಕಾಗುತ್ತೆ. ಓಕೆನಾ, ದ ಫಾರ್ಮರ್ ಟ್ರೈ ಟು ಪುಟ್. ಇಲ್ಲಿ ಬ್ಯಾಗ್ಸ್ ಅಂತ ಇದೆ, ಪ್ಲೂರಲ್ ಇದೆ. ಸೊ ಹಾಗಾಗಿ ನಾನು ಹೇಳಿದೆ ಪ್ಲೂರಲ್ ಅಂತ ಬಂದಾಗ ದ ನ ಯೂಸ್ ಮಾಡ್ಬೇಕು, ಒಟ್ಟ ಏನು ಯೂಸ್ ಮಾಡಂಗಿಲ್ಲ, ಅನ ಯೂಸ್ ಮಾಡಂಗಿಲ್ಲ. ದ ಬ್ಯಾಗ್ಸ್ ಅಂತ ಹೇಳಿ. ಓಕೆನಾ, ದ ಬ್ಯಾಗ್ಸ್ ಇನ್ ಟು ದ ಕಾರ್ಟ್. ಯಾಕಪ್ಪ ಅಂದ್ರೆ ಇಲ್ಲಿ ಕಾರ್ಟ್ ಒಂದ್ಸಾರಿ ಯೂಸ್ ಮಾಡಿದ್ದಾರೆ. ಸೊ ಇಲ್ಲಿ ಮತ್ತೆ ಅದೇ ಕಾರ್ಟ್ ಬಗ್ಗೆ ನಾವು ಮಾತಾಡ್ತಾ ಇರ್ಬೇಕಾದಾಗ ನಾವೇನ್ ಮಾಡ್ಬೇಕು, ದ ಕಾರ್ಟ್ ಅಂತ ಯೂಸ್ ಮಾಡಬೇಕು. ಹಿ ಕುಡ್ ನಾಟ್ ಲಿಫ್ಟ್ ದ ಬ್ಯಾಗ್ಸ್. ಯಾಕಪ್ಪ ಅಂದ್ರೆ ಇಲ್ಲಿ ಬ್ಯಾಗ್ಸ್ ಆಲ್ರೆಡಿ ಬಹಳಷ್ಟು ಬಾರಿ ಯೂಸ್ ಮಾಡಿದ್ದಾರೆ. ಮತ್ತೆ ಪುನಃ ಏನಾಗಿದೆ,
ಬಳಕೆ ಆಗಿದೆ. ಹಾಗೆ ಮತ್ತೆ ಏನ್ ಮಾಡಬೇಕು, ದ ಬ್ಯಾಗ್ಸ್ ಅಂತ ಯೂಸ್ ಮಾಡಿದ್ವಿ. ಹಿ ಕುಡ್ ನಾಟ್ ಲಿಫ್ಟ್ ದ ಬ್ಯಾಗ್ಸ್, ಅವನ ಕೈಲಿ ಆ ಬ್ಯಾಗ್ಸ್ಗಳನ್ನ ಎತ್ತಕ್ಕಾಗ್ಲಿಲ್ಲ. ಎಲ್ಡರ್ಲಿ ಜೆಂಟಲ್ಮೆನ್ ಡ್ಯಾಶ್ ಎಲ್ಡರ್ಲಿ ಅಂತಂದ್ರೆ ಇ ಅಂತ ಯೂಸ್ ಮಾಡಿದರೆ, ಇ ಅನ್ನೋದು ಏನಪ್ಪ ಇಲ್ಲಿ ಓವೆಲ್ ಸೌಂಡ್. ಸೊ ಹಾಗಾಗಿ ಆನ್ ಅಂತ ಯೂಸ್ ಮಾಡಬೇಕು. ಏನಂತ ಯೂಸ್ ಮಾಡಬೇಕು, ಆನ್ ಅಂತ ಯೂಸ್ ಮಾಡಬೇಕು. ಆನ್ ಎಲ್ಡರ್ಲಿ ಜೆಂಟಲ್ಮ್ಯಾನ್ ಕೇಮ್ ದಟ್ ವೇ, ಹಿ ಹೆಲ್ಪ್ಡ್ ದ ಫಾರ್ಮರ್ ಟು ಪುಟ್ ಬ್ಯಾಗ್ಸ್ ಪ್ಲೂರಲ್ ಇದೆ, ಮತ್ತೆ ಇಲ್ಲಿ ಏನು ಪುಟ್ ದ ಬ್ಯಾಗ್ಸ್ ಆನ್ ದ ಕಾರ್ಟ್. ಓಕೆ, ಆನ್ ದ ಕಾರ್ಟ್, ಯಾಕಂದ್ರೆ ಕಾರ್ಟ್ ಮತ್ತೆ ಯೂಸ್ ಮಾಡಿದ್ರೆ ಹಾಗೆ ಆನ್ ದ ಕಾರ್ಟ್. ಡ್ಯಾಶ್ ಫಾರ್ಮರ್ ಟ್ಯಾಂಕ್, ಇಲ್ಲಿ ಏನಪ್ಪ ದ ಫಾರ್ಮರ್. ಯಾಕಪ್ಪ, ಯಾಕಂದ್ರೆ ಅದೇ ಫಾರ್ಮರ್ ಬಗ್ಗೆ ಮಾತಾಡ್ತಾ ಇರ್ಬೇಕಾದ್ರೆ ಮತ್ತೆ ಅದನ್ನ ಏನ್ ಮಾಡ್ಬೇಕು, ದ ಯೂಸ್ ಮಾಡ್ಬೇಕು. ದ ಫಾರ್ಮರ್ ಟ್ಯಾಂಕ್ ಅಂತ ಯೂಸ್ ಮಾಡಿದ್ವಿ. ಅದಾದ್ಮೇಲೆ ದ ಜೆಂಟಲ್ ಮ್ಯಾನ್ ಫಾರ್ ಹಿಸ್ ಹೆಲ್ಪ್ ಅಂತ. ಇದು ಯಾಕಪ್ಪ ಅಂದ್ರೆ ದ ಜೆಂಟಲ್ ಮ್ಯಾನ್ ಅಂದ್ರೆ ಆಲ್ರೆಡಿ ಆ ವ್ಯಕ್ತಿಯ ಬಗ್ಗೆ ದ ಆನ್ ಎಲ್ಡರ್ ಮ್ಯಾನ್ ಇದಾವಲ್ಲ, ಎಲ್ಡರ್ಲಿ ಜೆಂಟಲ್ ಮ್ಯಾನ್ ಅಂತ ಇಲ್ಲಿ ಆಲ್ರೆಡಿ ಆ ಜೆಂಟಲ್ ಮ್ಯಾನ್ ಬಗ್ಗೆ ನಾವು ಆನ್ ಅಂತ ಯೂಸ್ ಮಾಡಿದೀವಿ. ಸೊ ಅವ್ರ ಬಗ್ಗೆ ಮತ್ತೆ ಮಾತಾಡ್ತಾ ಇರೋದ್ರಿಂದ ದ ಯೂಸ್ ಮಾಡಿದ್ವಿ. ಸೊ ಹಾಗಾಗಿ ಇದು ದ ಅಂತ ಯೂಸ್ ಬರುತ್ತೆ. ಇದಿಷ್ಟು ಪ್ಯಾರಾಗ್ರಾಫ್ಗಳ ಬಗ್ಗೆ ಆಯ್ತು. ಈಗ ಕೆಳಗಡೆ ಬಂದಾಗ ನೆಕ್ಸ್ಟ್ ಬಂದಾಗ ಮ್ಯಾಚ್ ದ ಫಾಲೋವಿಂಗ್ ಇದೆ. ಓಕೆನಾ, ಮ್ಯಾಚ್ ದ ಫಾಲೋವಿಂಗ್ ಇದೆ. ನಿಮ್ಗೇನಾದ್ರೂ ಗೊತ್ತಾದ್ರೆ ಇದನ್ನ ಕರೆಕ್ಟ್ ಆಗಿರ್ತಕ್ಕಂಥ ಜೋಡಣೆಯನ್ನ ಮಾಡಿ. ರೈಟ್, ಇಲ್ಲಿ ನೋಡಿ ಮ್ಯಾಚ್ ದ ಫಾಲೋಯಿಂಗ್ಸ್. ರಾಘು ಈಸ್ ಆನ್ ಅಂತ ಇದೆ, ರಾಘು ಈಸ್ ಆನ್ ಅಂತ ಇದೆ. ಸೊ ಇಲ್ಲಿ ನೋಡಿ ರಾಘು ಈಸ್ ಆನ್ ಸಿಲ್ಕ್ ಸ್ಯಾರಿ ಬರಲ್ಲ, ಟೆನ್ನಿಸ್ ಬರಲ್ಲ, ಕಿಲೋ ಬರಲ್ಲ. ಈಸ್ ಅ ಹಾನೆಸ್ಟ್ ಮ್ಯಾನ್, ಈಸ್ ಆನ್ ಹಾನೆಸ್ಟ್ ಮ್ಯಾನ್. ನೋಡಿ ರಾಘು ಈಸ್ ಆನ್ ಹಾನೆಸ್ಟ್ ಮ್ಯಾನ್ ಅಂತಕ್ಕಂಥದ್ದು ಮೊದಲನೇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಬಂದಾಗ ಶಾರದಾ ಈಸ್ ಇನ್ ಅ ಸಿಲ್ಕ್ ಸ್ಯಾರಿ, ಶಿ ಈಸ್ ಇನ್ ಅ ಸಿಲ್ಕ್ ಸ್ಯಾರಿ. ಸಿಲ್ಕ್ ಸ್ಯಾರಿ, ಒಂದು ಸಿಲ್ಕ್ ಸ್ಯಾರಿಯನ್ನ ಅವರು ಉಟ್ಕೊಂಡಿದ್ದಾರೆ ಅಂತ ತಿಳಿಸುತ್ತೆ. ದಟ್ ಪಾಪ್ ಸ್ಟಾರ್ ಈಸ್ ಪ್ಲೇಯಿಂಗ್ ದ ವಯೋಲಿನ್ ನೌ ಅಂತೇಳಿ ಇದು ಮೂರನೇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಬೋಪಣ್ಣ ಪ್ಲೇಸ್, ವಾಟ್ ಬೋಪಣ್ಣ ಪ್ಲೇಸ್ ಟೆನ್ನಿಸ್. ಏನ್ ಮಾಡ್ತಾರೆ ಅವರು, ಟೆನ್ನಿಸ್ ಅನ್ನ ಆಟ ಆಡ್ತಾ ಇದ್ದಾರೆ, ಟೆನ್ನಿಸ್ ಆಟ ಆಡ್ತಾ ಇದ್ದಾರೆ ಅಂತ ಅರ್ಥ ಬರುತ್ತೆ. ಇದು 4 ಬರುತ್ತೆ. ಫಿಶ್ ಸೆಲ್ಸ್ ಎಟ್ RS 10 rupees ಅ ಕಿಲೋ, ನಾಟ್ ದ ಕಿಲೋ, ಇದಲ್ಲ, ಮತ್ತೆ ದ ಕಿಲೋ ಅಲ್ಲ, ಇದು ಏನಪ್ಪಾ ಅಂತಂದ್ರೆ ಅ ಕಿಲೋ ಅಂತ ಬರುತ್ತೆ. 1 kg ಅ ಕಿಲೋ ಅಂತೇಳಿ. ಸೊ ಹಾಗಾಗಿ ಇದು ಸರಿಯಾದ ಉತ್ತರ ಆಗುತ್ತೆ ಸ್ನೇಹಿತರೆ. ಇದಿಷ್ಟು ಆರ್ಟಿಕಲ್ಸ್ ಗಳಿಗೆ ಸಂಬಂಧಪಟ್ಟಂತೆ ಪ್ರಥಮ PUC ವರ್ಕ್ ಬುಕ್ ನಲ್ಲಿ ಇರತಕ್ಕಂತ ಮಾಹಿತಿ. ಇಲ್ಲಿ ನೋಡಿ ಕೊನೆಗೆ ಒಂದು ಸಣ್ಣದು ನೋಟ್ ಕೊಟ್ಟಿದ್ದಾರೆ. ಏನಪ್ಪಾ ಅಂದ್ರೆ ದ ಅಂತಕ್ಕಂಥದ್ದು ಬಾಲ್ ಜೊತೆ ಯೂಸ್ ಆಗಿದೆ, ಬಟ್ ದಿ ಅಂತಕ್ಕಂಥದ್ದು ಎಲಿಫೆಂಟ್ ಜೊತೆ ಯೂಸ್ ಆಗಿದೆ. ಓಕೆನಾ, ಅಬ್ಸರ್ವ್ ಹೌ ದ ಡೆಫಿನಿಟ್ ಆರ್ಟಿಕಲ್ ಈಸ್ ಪ್ರೊನೌನ್ಸ್ಡ್ ಡಿಫರೆಂಟ್ಲಿ ಬಿಫೋರ್ ನೌನ್ಸ್ ಬಿಗಿನಿಂಗ್ ವಿತ್ ಓವಲ್ ಅಂಡ್ ಕಾನ್ಸನೆಂಟ್ ಸೌಂಡ್ ಅಂತೇಳಿ. ಏನಾದ್ರೂ ಅರ್ಥ ಆಯ್ತಾ ನಿಮ್ಗೆ? ಹ್ಯಾವ್ ಯು ಅಂಡರ್ಸ್ಟುಡ್ ಎನಿಥಿಂಗ್ ಬೈ ಸೀಯಿಂಗ್ ದ 2 examples? See what it means is, ಯಾವಾಗ ಈ ದ ಅಂತಕ್ಕಂಥದ್ದು ಈ ಕಾನ್ಸೋನೆಂಟ್ ಪದದ ಮುಂದ್ಗಡೆ ಯೂಸ್ ಆದಾಗ, ದ ಬಾಲ್ ಅಂತಂದ್ರೆ ಇದು ಕಾನ್ಸೋನೆಂಟ್ ಅಲ್ವಾ, ಇದರ ಮುಂದ್ಗಡೆ ಯೂಸ್ ಆದಾಗ ಇದು ದ ಅಂತ ಪ್ರೊನೌನ್ಸಿಯೇಷನ್ ಆಗುತ್ತೆ. ದ ಅಂತ ನೀವು ಪ್ರೊನೌನ್ಸ್ ಮಾಡಬೇಕು. ಕಾನ್ಸೋನೆಂಟ್ ವರ್ಡ್ಸ್ ಇದ್ದಾಗ ದ ಬಾಲ್, ದ ಬ್ಯಾಟ್, ದ ಕ್ಯಾಟ್, ದ ಡಾಗ್, ಇದೆಲ್ಲ ದ ಯೂಸ್ ಮಾಡಬೇಕು. ಅದೇ ಓವೆಲ್ಸ್ ಬಂದಾಗ, ಈಗ ಎಲಿಫೆಂಟ್ ಅದೇ LPHANT ಎಲಿಫೆಂಟ್ ಇದೆ, ಇಲ್ಲಿ ದ ಬರೆದ್ರು ಕೂಡ ಇದನ್ನ ಪ್ರನೌನ್ಸ್ ಮಾಡುವುದು ದಿ ಅಂತ ಪ್ರನೌನ್ಸ್ ಮಾಡ್ಬೇಕಾಗತ್ತೆ. ದಿ ಎಲಿಫೆಂಟ್, ಈಗ ದಿ ಎಲಿಫೆಂಟ್ ಅಂತ ಯೂಸ್ ಮಾಡ್ಬೇಕಾಗತ್ತೆ. ಓಕೆನಾ, ಮತ್ತೆ ಅದು ಈ ದಿ ಆಪಲ್, ದಿ ಎಲಿಫೆಂಟ್, ಓಕೆನಾ, ದಿ ಹಾನೆಸ್ಟ್, ಓಕೆನಾ, ಈ ತರ ದಿ ಆಕ್ಟ್ ಅಂತಂದ್ರೆ ಕೆಲವೊಂದು ಸಂದರ್ಭದಲ್ಲಿ ದನ ನಾವು 2 ಸಾರಿ ಯೂಸ್ ಆದಾಗ, ಅಂದ್ರೆ ಮೊಟ್ಟ ಮೊದಲನೇದಾಗಿ ಆನ್ ಯೂಸ್ ಮಾಡಿ ಬರೆದಿರ್ತೀವಿ, ಮತ್ತೆ ಇನ್ನೊಂದ್ಸರಿ ಏನಾದ್ರೂ ಅದೇ ವರ್ಡ್ ಬಂದಾಗ ದನ ಯೂಸ್ ಮಾಡ್ತೀವಲ್ವಾ, ಅವಾಗ ಅದು ದ ಆಗಲ್ಲ. ಓವೆಲ್ ಸೌಂಡ್ ಮುಂದೆ ದ ಬಂದಾಗ ಅದೇನಾಗುತ್ತೆ, ದಿ ಅಂತ ಪ್ರನೌನ್ಸ್ ಮಾಡ್ಬೇಕಾಗತ್ತೆ. ದಿ ಎಲಿಫೆಂಟ್ ಅಂತ ಯೂಸ್ ಮಾಡ್ಬೇಕಾಗತ್ತೆ ಇಲ್ಲಿ. ಓಕೆನಾ, ನಾವು ದ ಎಲಿಫೆಂಟ್ ಅನ್ನಂಗಿಲ್ಲ, ದಿ ಎಲಿಫೆಂಟ್. ದ ಬಾಲ್ ಅನ್ಬೇಕು ಹೊರತು ದಿ ಬಾಲ್ ಅಂತ ಅಲ್ಲ. ಓಕೆನಾ, ಐ ಥಿಂಕ್ ಯು ಅಂಡರ್ಸ್ಟುಡ್ ದಿಸ್. ಇದಿಷ್ಟು ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿ ಕೊಡುವಂತಹ ಪ್ರಯತ್ನ ಆಗಿತ್ತು ಸ್ನೇಹಿತರೆ. ಐ ಥಿಂಕ್ ನೀವು ಇದನ್ನ ಅರ್ಥ ಮಾಡ್ಕೊಂಡ್ರಿ ಅಂತ ನಾನು ಭಾವಿಸ್ತೀನಿ. ಸೊ ಹಾಗಾಗಿ ಎಲ್ಲರೂ ಈ ಕ್ಲಾಸನ್ನ
ಸರಿಯಾಗಿ ತಿಳಿದುಕೊಂಡಿರ ಅಂತ ಭಾವಿಸ್ತಾ ಇವತ್ತಿನ ತರಗತಿಯಲ್ಲಿ ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಷಯದ ಜೊತೆಗೆ ಮತ್ತೆ ಸಿಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್. ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬಾಯ್ ಬಾಯ್, ಮತ್ತೆ ಸಿಗೋಣ.